ಇಡೀ ಭೂಮಿಲಿ ನೋಡು ದೇವಿಯ, ನಮ್ಮ ದೇವಿಯ ಅಲಂಕಾರವ. ಬಂದು ನೋಡಿಲಿ ಬೇಡು ಏನನೆ, ನಿನ್ನ ಹುಡುಕುತ್ತ ಬಂದೆ ನಮ್ಮ. ತಿರುಗೋ ಭೂಮಿಲಿ ಶಕ್ತಿಯು ನೀನಮ್ಮ, ನೀನು ಇಲ್ಲದಿರೆ ಏನಿಲ್ಲವೇ. ದುಷ್ಟರ ಮೆಟ್ಟಿನಿ ಸಂಹಾರ ಮಾಡಿದೆ, ನಿನ್ನ ವರಕ್ಕಾಗಿ ನಾ ಕಾದಿಹೆ. ಏನೇ ಆಗಲಿ ಬಿಡೋದಿಲ್ಲ ಪಾದವನು, ನಿನ್ನ ಪೂಜೆಯನ್ನು ಮಾಡುವೆನೆ. ಏನೇ ಆಗಲಿ ಬಿಡೋದಿಲ್ಲ ಪಾದವನು, ನಿಜವೇ ಇಲ್ಲದ ಭೂಮಿ ಇದು, ನಿಜವೇ ಇಲ್ಲದ ಭೂಮಿ ಇದು, ನಿಜವೇ ಇಲ್ಲದ ಭೂಮಿ ಇದು. ದುಷ್ಟ ಚಟಗಳ ಬಂದು ನೀ ನೋಡಮ್ಮ, ಆಸೆಯಿಂದಲೇ ಬಲಿ ಕೊಡುವರೆ. ಮೋಸ ಮಾಡುತ್ತ ಜನರಲ್ಲಿ ಇರುವರೆ, ನ್ಯಾಯವಂತರಿಗೆ ಕಾಲವೇ ಇಲ್ಲ. ಅಲೆಗಳು ಜಾಸ್ತಿಯಾಗಿ ವನಗಳು ಬೂದಿಯಾಗಿ, ಎಟ್ಟೋರಿರೋ ಜಾಗದಲ್ಲಿ ಮಳೆಯಲ್ಲಿದೆ. ಶಕ್ತಿಯು ನೀನಮ್ಮ, ಯುಕ್ತಿಯು ನೀನಮ್ಮ, ಭಕ್ತಿಯ ತೋರುವ ಜನರೇ ಇಲ್ಲ. ಕಾಲ ಕಳೆದಂತೆ ಒಳ್ಳೆತನ ಮಾಯವಾಗಿ, ನ್ಯಾಯವಿಲ್ಲಿ ಇಲ್ಲವೇ ಇಲ್ಲ. ಇಡೀ ಭೂಮಿಲಿ ನೋಡು ದೇವಿಯ, ನಮ್ಮ ದೇವಿಯ ಅಲಂಕಾರವ. ಬಂದು ನೋಡಿಲಿ ಬೇಡು ಏನನೆ, ನಿನ್ನ ಹುಡುಕುತ್ತ ಬಂದೆ ನಮ್ಮ. ದೇವಿ ನೀನಿಂದು ಬರಬೇಕು ತಾಯಿಯೇ, ನಿನ್ನ ಮಕ್ಕಳ ಸಲಹು ತಾಯಿ. ಎಲ್ಲ ಬದಲಾಯ್ತು ಬಂದಿಲ್ಲಿ ನೋಡೀಗ, ನ್ಯಾಯ ನೀತಿಯು ಇಲ್ಲಿ ಇಲ್ಲ. ನ್ಯಾಯ ನೀತಿಯು ಇಲ್ಲಿ ಇಲ್ಲ, ನ್ಯಾಯ ನೀತಿಯು ಇಲ್ಲಿ ಇಲ್ಲ, ನ್ಯಾಯ ನೀತಿಯು ಇಲ್ಲಿ ಇಲ್ಲ. ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಅರುಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ರೆ ರೆಡ್ FM ನ. ಇವತ್ತಿನ ಸುದ್ದಿ ಏನಂದ್ರೆ, ಮಳೆಗಾಲ ಮುಗಿದು ಬೇಸಿಗೆಗಾಲ ಶುರುವಾಗಿದೆ, ಆದ್ರೆ ಜನ ಎಲ್ಲ ಇನ್ನು ಮಳೆಗೆ ಅಪೇಕ್ಷಿಸ್ತಾ ಇದ್ದಾರೆ. ಇವತ್ತಿನ ದಿನ ಜನರಿಗೆ, ಅವರ ಕುಟುಂಬಕ್ಕೆ, ಹಾಗೆ ಸುತ್ತಮುತ್ತ ಇರುವಂತ ನಾಗರಿಕರಿಗೆ ನಮ್ಮ ರೆಡ್ FM ಕಡೆಯಿಂದ ಈ ಒಂದು ಸೂಪರ್ ಆದಂತಹ ಹಾಡು ಕೇಳಿ ಆನಂದಿಸಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗುಡ್ ಮಾರ್ನಿಂಗ್ ನ ಶುಭೋದಯ. ಕಳ್ತನ ನಡೆದಾಗ ನೀವು ಮನೇಲಿರಲ್ವಾ? ಸರ್, ನೈಟ್ ಡ್ಯೂಟಿ ಮುಗಿಸ್ಕೊಂಡು ಈಗಷ್ಟೇ ಸರಿ. ಈ ಮನೇಲಿ ಬೇರೆ ಇನ್ಯಾರಿದ್ದೀರಾ? ನಾವಿಬ್ರೇನೆ.
ನೀವಿಬ್ರೇನಾ? ಕಳ್ತನ ನಡೆದಾಗ ಎಲ್ಲೋಗಿದ್ರಿ? ಸ್ವಲ್ಪ ಕೆಲಸ ಇತ್ತು. ಅವಾಗ ಟೈಮ್ ಎಷ್ಟಾಗಿತ್ತು? 8 ಗಂಟೆ. ಸರ್ ಒಳಗಡೆ ಹೋಗೋಣವಾ? ಏಯ್ ಸರ್, ಸರಿಯಾಗಿ ಬೆಳಗ್ಗೆ 8 ಗಂಟೆಗೆ ಸ್ನಾನ ಮಾಡಬೇಕಾದ್ರೆ ಒಳಗೆ ಬಂದಿದ್ದಾನೆ. ಹಿಂದ್ಗಡೆ ಕಿಟಕಿನ ಒಡೆದು ಡೋರ್ನ ತೆಗೆದು ನೇರವಾಗಿ ಕಬೋರ್ಡ್ ಹತ್ರ ಹೋಗಿ ಕೈಗೆ ಏನು ಸಿಗುತ್ತೆ ಅದು ನೆತ್ಕೊಂಡಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಯಾರೋ ಗೊತ್ತಿರೋನೇ ಮಾಡಿದ ಅಂತ ಅನ್ಸುತ್ತೆ. ನಾಯಕ್ ಹೋಗಿದ್ ಶಬ್ದ ಕೇಳಿಸ್ತಾ? ಇಲ್ಲ ಸರ್, ಏನು ಕೇಳಿಸ್ತಿಲ್ಲ. ತಮ್ಮ ಬಾಯ್ಲಿ. ಸರ್, ಟೋಟಲ್ ಎಷ್ಟಪ್ಪ ಹೋಗಿರೋದು? 15 ಪೌಂಡು ಸರ್. ಒಡವೆಲ್ಲ ಕಳ್ತನ ಆಗಿಲ್ಲ, ಗಿರ್ವೆ ಅಂಗಡಿಗೆನೇ ಹೋಗಿರೋದು. ಸರ್, ಏನು ಹೇಳ್ತಾ ಇದ್ದೀರಾ? ನೀನು ಹೆಂಡ್ತಿನೇ ಕೇಳಿದ್ರೆ ನಿಜ ಗೊತ್ತಾಗುತ್ತೆ. ಇದೆಲ್ಲ ಸುಮ್ಮನೆ ದೊಡ್ಡದು ಮಾಡ್ಕೊಬೇಡ. ಹೋಗು. ಡ್ರೈವರ್, ಅದು ಹೇಗೆ ಸರ್ ಕರೆಕ್ಟಾಗಿ ಕಂಡು ಹಿಡಿದ್ರಿ? ಯೋ, ಮೊದಲು ಆ ಮನೇಲಿ ನಾಯಿ ನೋಡ್ದೆ ಕಣಯ್ಯ. ಹೊಸ್ದಾಗಿ ಯಾರನ್ನೇ ನೋಡಿದ್ರು ಅಷ್ಟೊಂದು ಬೊಗಳುತ್ತೈತದು. ಅದನ್ನು ಮೀರಿ ಅಮ್ಮ ಸ್ನಾನ ಮಾಡೋ ಗ್ಯಾಪಲ್ಲಿ ಆಚೆಯಿಂದ ಒಬ್ಬ ಕಿಟಕಿ ಗ್ಲಾಸ್ನ ಹೊಡೆದು ಡೋರ್ ತಕೊಂಡು ಕಳ್ತನ ಮಾಡಿದಿದ್ರೆ ಶಬ್ದ ಕೇಳ್ದಲೇ ಇರ್ತಾಯ್ತಾ? ಬಹುಶಃ ಕಡಿಮೆನೆ. ಆಚೆಯಿಂದ ಒಬ್ಬ ಕಿಟಕಿ ಗ್ಲಾಸ್ ಹೊಡೆದ್ರೆ ಹೊಡೆದೋಗಿರೋ ಗ್ಲಾಸ್ ಪೀಸು ಯಾವ ಕಡೆ ಬಿದ್ದಿರುತ್ತೆ? ಹೌದಲ್ವಾ? ಇದು ಯಾವುದೂ ಗೊತ್ತಿಲ್ಲದೆ ಅಯ್ಯಮ್ಮ ಸ್ನಾನ ಮುಗಿಸ್ಕೊಂಡು ಬಂದು ಆಚೆ ಬಂದು ಏನೂ ಗೊತ್ತಿಲ್ಲದ ಥರ ಗ್ಲಾಸ್ ಪೀಸ್ ನಮಗೆ ಕೊಟ್ಟು ನಮ್ಮ ಹತ್ರ ಹೇಳಿದ್ರೆ ನಂಬೋ ಥರನ ಇದೆ. ಇದಕ್ಕೂ ಮೀರಿ ಲಾಸ್ಟಲ್ಲಿ ಅವಳ ಗಂಡಂಗೆ ಏನು ಕೊಟ್ಟೆ ಅಂತ ಗೊತ್ತಾ? ಹಲೋ ಸರ್, ಆ ಹುಡುಗಿನೇ ಸರ್. ಸರ್, ಸಾರಿ ಸರ್, ಗೊತ್ತಾಗದೆ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಿ ಸರ್. ಸರ್, ಇವರೆಲ್ಲ ಸುಮ್ಮನೆ ಬಿಡಬಾರ್ದು. ನಮ್ಮ ಜೊತೆ ಆಟ ಆಡ್ತಾ ಇದ್ದಾರಾ ಇವರು? ಅದು ಬಿಡಯ್ಯ, ಅಯ್ಯಮ್ಮಗೇನು ಸಮಸ್ಯೆನೇನೋ. ಸರ್, 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 ಏನಾಯ್ತು ಹೇಳಿ ಸರ್. ಎಸ್ ಐ ಬರ್ತಾರೆ, ಹೋಗಿ ಕೇಳು. ಅಣ್ಣ ನೋಡ್ಕೊಳ್ಳಿ ಇವನ್ನ. ಸರಿ ಸರಿ. ಲೇ, ಕಾಸು ಕಳ್ತನ ಮಾಡಿ 1 ವಾರ ಆಯ್ತು ಸರ್. ಕಂಪ್ಲೇಂಟ್ ಕೊಟ್ಟು 1 ವಾರ ಆಗಿದೆ. ಇಲ್ಲಿ ತನಕ ಏನು ಫೋನ್ ಬಂದಿಲ್ಲ ಸರ್. ನೇರವಾಗಿ ಬಂದು ಕೇಳಿದ್ರು ಏನು ಹೇಳೋದಿಲ್ಲ. ಏನಾಯ್ತಂತ ಹೇಳಿ ಸರ್. ಏಯ್, ಏನೋ ನಿನ್ನ ಸಮಸ್ಯೆ? ಮಿಸ್ಸಿಂಗ್ ಕೇಸ್ ತಾನೆ. ಹುಡುಗಿ ಜೊತೆ ಯಾರೂ ಇಲ್ಲ, ಅವಳ ಹತ್ರ ಫೋನ್ ಕೂಡ ಇಲ್ಲ. ಬೇಗ ಕಂಡಿಡಿ ಅಂದರೆ ನಾವೇನು ಆಟ ಆಡ್ತಾ ಇದ್ದೀವಿ ಇಲ್ಲಿ? ಇನ್ನು ಮತ್ತೆ ಈ ಕಡೆ ಬರಬೇಡ. ನಮಗೇನಾದ್ರೂ ಗೊತ್ತಾದರೆ ನಾವೇ ಕರಿತೀವಿ. ಹೋಗು.
ಎಲ್ಲ ಸೈಡಿಗೆ ಹೋಗಿ ಸೈಡಿಗೆ ಹೋಗಿ ನಡೀರಿ ಈ ಕಡೆ ಎಲ್ಲ ಬರಬಾರ್ದು ಹೋಗಿ ಈ ಕಡೆ ಬನ್ನಿ ಹೇಳೋದು ಅರ್ಥ ಆಗ್ತಿಲ್ವಾ? ಗೊತ್ತಾಗ್ತಿಲ್ವಾ ಬನ್ರಿ, ನಿಮ್ಗೆ? ಬನ್ರಿ, ಹೋಗಿ. ಬನ್ರಿ ಇಲ್ಲಿ. ಹಾ? ಅಲ್ಲೇ ನೋಡ್ತಾ ಹೋಗಿ ಇದ್ದೀರಾ? ಆ ಕಡೆ ಎಲ್ಲ. ಎಲ್ಲ ಬನ್ರಿ ಇಲ್ಲಿ. ಹೋಗಿ ಹಾ ಹೋಗಿ ಬನ್ನಿ ಇತ್ ಕಡೆ ಆ ಕಡೆ ಹೋಗ್ರಿ ರೀ ಬನ್ನಿ ಇತ್ ಕಡೆ ಹೋಗಿ ಆ ಕಡೆಗೆ. ಯಾಕೆ ತೊಂದರೆ ಕೊಡ್ತೀರಾ? ಜರ್ಗಿ ಅಂತ ಹೇಳಿದ್ನಲ್ಲ. ಹಾ. ಹೋಗಿ 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 ಸರ್ ಹೋಗಿ ಹೋಗಿ ಕ್ಲಿಯರ್ ಮಾಡಿ ಆಯ್ತು. ಹೋಗಿ. ಹೇಳ್ತಾನೆ ಇಲ್ವಾ ಹೋಗ್ರಿ. ಹೇಳೋದು ಅರ್ಥ ಆಗ್ತಿಲ್ವಾ? ನಡೀರಿ ರೀ ನಡೀರಿ ನಡೀರಿ ಬನ್ನಿ ಇಲ್ಲಿ ನಡೀರಿ ಆ ಕಡೆ. ಬನ್ನಿ ಬನ್ನಿ ಇತ್ ಕಡೆ ಹೋಗ್ರಿ ಹೋಗಿ ಆ ಕಡೆ ಹೋಗಿ ಆ ಕಡೆಗೆ ಹೋಗಿ. ಹೋಗಿ ಸರ್. ಹೋಗಿ ಹಿಂದಕ್ಕೆ ಹೋಗಿ. ಹೋಗಿ. ಯಾರಂತ ಗೊತ್ತಾಯ್ತಾ? ಇಲ್ಲ ಸರ್, ಫೇಸ್ ತುಂಬ ಡ್ಯಾಮೇಜ್ ಆಗಿರೋದ್ರಿಂದ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ. ಬಾಡಿ ಫುಲ್ ಡಿಕಂಪೋಸ್ ಆಗಿರೋದ್ರಿಂದ ಫಿಂಗರ್ ಪ್ರಿಂಟು ಕಂಡುಹಿಡಿಯೋಕ್ಕಾಗ್ತಿಲ್ಲ. ಮೊದಲು ನೋಡಿದ್ಯಾರು? ಯೋ ಬರ ಎಲ್ಲಿ? ನಮಸ್ಕಾರ ಸರ್. ಏನ್ ಸರ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕ್ಕೂ ಬಿಡಲ್ವಲ್ಲ ಸರ್? ಇದೇ ಆಗೋಯ್ತು ಸರ್. ಅದಕ್ಕೆ ಒಬ್ರು ಕೂಡ ನಿಮ್ಮ ಹತ್ರ ಬರೋದಿಲ್ಲ ಸರ್. ಜಾಸ್ತಿ ಎಲ್ಲ ಮಾತಾಡ್ಬೇಡ. ಎಷ್ಟು ಗಂಟೆಗೆ ನೋಡಿದೆ? ಏನಪ್ಪ ನೀವೆಲ್ಲ ಹೋಗ್ರಿ. ಬೆಳಗ್ಗೆ 3 ಗಂಟೆಗೆ ಬಲೆ ಬೀಸಕ್ ಬಂದೆ ಸರ್. ಅವಾಗ್ಲೇ ನಾನು ನೋಡಿದ್ದು ಸರ್. ಇದಕ್ ಮುಂಚೆ ಎಲ್ಲ ಎಷ್ಟು ನೋಡಿದೀನಿ ಸರ್. ಈ ತರದಂತೂ ನಾನು ನೋಡೇ ಇಲ್ಲ ಸರ್. ಹೇಗಿದ್ರು ಒಂದ್ ವಾರದಿಂದ ಇದು ಸಮುದ್ರದಲ್ಲೇ ಇತ್ತು ಅನ್ಸುತ್ತೆ ಸರ್. ಬಾಡಿನೆಲ್ಲ ಸಮುದ್ರದ ಮೀನಿದೆಯಲ್ಲ ಸರ್, ಸಮುದ್ರದ ಮೀನು ಬಾಲದಿಂದ ಹೊಡೆದು ದೇಹ ಕಟ್ಟಾಗ್ಬಿಟ್ಟಿದೆ ಸರ್. ಗಾಯ ಆಗಿರೋ ಜಾಗದಲ್ಲಿ ಮೀನು ಕಚ್ಚಿ ತಿಂದ್ಬಿಟ್ಟಿದೆ ಸರ್. ಇವನ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಕಳಿಸಿ. ಎಲ್ಲ ಸ್ಟೇಷನ್ಗೂ ಲುಕ್ಔಟ್ ನೋಟಿಸ್ ಕಳಿಸಿ. ಮಿಸ್ ಸೀಕ್ವೆನ್ಸ್ ಫೈಲಲ್ಲಿ ಯಾವ್ದಾದ್ರು ಮ್ಯಾಚ್ ಆಗುತ್ತೆ ಚೆಕ್ ಮಾಡಿ. ಏ ಸರ್ಕಲ್ರಪ್ಪ ಜಾಗ ಬಿಡ್ರೆ ಆ ಕಡೆ ಹೋಗಿ ದಾರಿ ಬಿಡಿ. ಇಬ್ರಿದ್ವಿ ಸರ್. ಇಲ್ಲೇ ಪಕ್ಕದೂರು ಸರ್. ಹೋಗಿ ಹಿಂದಕ್ಕೆ ಸರ್ಕಲ್ರಪ್ಪ ಆ ಕಡೆ. ಬನ್ನಿ ಆ ಕಡೆ ಸೈಡ್ಗೆ ಹೋಗ್ರಿ. ಕೂಗಿದಾಗ ಸ್ಟೇಷನ್ ಹತ್ರ ಬರಬೇಕು. ಸರಿ ಸರ್. ಸಮುದ್ರದಲ್ಲಿ ಎಸೆದು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಅನುಮಾನಕ್ಕೀಡಾಗಿದೆ. ಯಾರು ಎಂದು ಗುರುತು ಸಿಗದಷ್ಟು ಏನು ನಿನ್ ಪ್ರಾಬ್ಲಮ್? ಎನ್ನಲಾಗ್ತಾ ಇದೆ. ಇನ್ನು ಎಷ್ಟ್ ದಿನ ಅಂತ ಆ ಹುಡುಗಿನೇ ನೆನ್ಪಿಸ್ಕೊಂಡು ಈ ತರ ಬೇಜಾರಲ್ಲಿ ಕೂತಿರ್ತೀಯ? ನೀನು ಒಂದ್ ಹುಡುಗಿನ ಮದ್ವೆ ಆಗ್ಬೇಕು ಅಂತ ನಮ್ಗೇನ್ ಆಸೆ ಇರಲ್ವಾ? ಬೇಗ ಕೊಲೆಗಾರರನ್ನು ಹಿಡಿಯಲಾಗುವುದು ಎನ್ನಲಾಗ್ತಾ ಇದೆ. ರಿಜ್ವಾನ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸುಮ್ಮನೆ ಅವನನ್ನು ಟಾರ್ಚರ್ ಮಾಡಿಕೊಂಡು. ಲೇ ನೀನೇನು ಚಿಂತೆ ಮಾಡಬೇಡ, ನೋಡ್ಕೊಳ್ಳೋಣ. ಟೀ ಕುಡಿತೇನೆಯಾ? ಹಾಂ ಓಕೆ ಸರ್, ಓಕೆ ಸರ್. ಯೋ ಅದು ನಾನು ಟೀ ಕಣಯ್ಯ. ಓ ಸಾರಿ 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 ಸರ್. ಸರ್ ಇಟ್ಕೋ ಹೋಗು. ಏಯ್ ಪೇಪರ್ ತಗೊಂಬಾ. ಹಾ ಹೌದಾ? ಏಯ್ ಪೇಪರ್ ತಗೊಂಬ ಅಂತ ಹೇಳಿಲ್ವಾ? ಸರಿ ಏಯ್ ಹಾ? ಇಳಿ, ಬೇಗ ತಗೊಂಬಾ. ಹೋಗಿ ಸರ್ನ ನೋಡು. ಈ ಏರಿಯಾದಲ್ಲಿ ಅವಲ ದಂಧೆ ನಡೀತಾ ಇದೆ ಅಂತ ಇವಾಗಲೇ ಗೊತ್ತಾಗಿದ್ದು. ಸುಮ್ಮನೆ ಇನ್ಫಾರ್ಮೇಶನ್ ಬಂದಿ ಅಂತ ಲೆಕ್ಕ ಹಾಕೋದು, ನಮಗೆ ಟಾರ್ಚರ್ ಕೊಡೋದು. ಸರ್ ನಮಸ್ಕಾರ. ಊರ್ ಸುತ್ತಬೇಡ ಅಂದ್ರೆ ಕೇಳೋದಿಲ್ವಲ್ಲ ನೀನು? ಇಲ್ಲಿ ನಿಂತಿರೋದ್ ನೋಡು ಸರ್, ನಾನು ಮರ್ಯಾದಾಸು, ಈ ಏರಿಯಾ ಕೌನ್ಸಿಲರ್. ಸುತ್ತ 4 ಏರಿಯಾನು ನಂದೆ. ಏನ್ ಕೆಲಸ ಆಗ್ಬೇಕಿದ್ರೆ ಹೇಳಿ, ನೀವ್ ಯಾವ್ದೇ ರೀತಿ ಕೆಲಸ ಮಾಡ್ಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ. ಆ ಗಾಡಿ ನಮ್ದೇನೆ, ಹಾಗೆ ನೋಡ್ಕೊಳ್ಳಿ. ನೀನು ಕೌನ್ಸಿಲ್ ಆದ್ರೆ ಕಸರ ನಿಮ್ಮ ಮನೆ ಮುಂದೆ ಯಾಕೋ ಬರ್ತಾರೆ. ವೇಸ್ಟ್ ನ ಎಲ್ಲಿ ಬಿಸಾಕಿದ್ರಿ ಏನ್ ಸರ್? ನೀವ್ ಯಾಕೆ ಈ ರೀತಿ ಮಾತಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಲೇ ಕೀ ತಗೊಂಡೋಗ. ಏಯ್ ಓ ಕೇಳೆ ಇನ್ನು ಸುಮ್ಮನೆ ಕೌನ್ಸಲ್ ಗೀನ್ಸಲ್ ಅನ್ಕೊಂಡು ನನ್ನ ಮಗ. ಎಷ್ಟು ಹೇಳಿದ್ರು ಬದಲಾಗಲಿ ನನ್ನ ಮಕ್ಕಳು. ಯೋ ಸರ್. ಫಾರ್ಮಾಲಿಟೀಸ್ ಎಲ್ಲ ಮುಗೀತಾ? ಎಸ್ ಸರ್, ಎಲ್ಲ ಮಿಸ್ಸಿಂಗ್ ಕೇಸ್ ಫೈಲ್ಸ್, ಲುಕ್ಔಟ್ ಪ್ರೊಫೈಲ್ಸ್ ಎಲ್ಲವನ್ನು ಚೆಕ್ ಮಾಡಿದ್ದೀನಿ ಸರ್. ಡ್ರೆಸ್ ಕೋಡ್, ಏಜ್, ಹೈಟ್ ಆ್ಯಂಡ್ ವೇಟ್ ಎಲ್ಲವೂ ಕರೆಕ್ಟ್ ಆಗಿದೆ ಸರ್. ಆ 3 ಕೇಸಲ್ಲೂ ಲಾರೆನ್ಸ್ ವೈಫ್ ಅವ್ರ ಡ್ರೆಸ್ ಮಾತ್ರ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸರ್. ಅದು ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಫೈನಲ್ ಆಗಿ ಬಾಡಿನ ನೋಡಿ ಕನ್ಫರ್ಮ್ ಮಾಡಿದ್ರೆ ಐಡೆಂಟಿಫಿಕೇಶನ್ ಮುಗಿಯುತ್ತೆ. ಲೋ ಎಷ್ಟೊತ್ತಾಗುತ್ತೋ? ಈಗ ಮುಗೀತು ಅನ್ಸುತ್ತೆ ಅಣ್ಣ.
ಏನಮ್ಮ ಈ ಬಟ್ಟೆ ಎಲ್ಲ ನಿಮ್ ಮಗಳದ ನೋಡಿ. ಹೌದು ಸರ್, ಪಾಪಿ ಅವಳು ಇಂಥ ಕೆಲಸ ಮಾಡ್ಬಿಟ್ಲು ನೋಡಿ. ಏಯ್ ಬರ್ರೋ ಇಲ್ಲಿ. ಅಣ್ಣ ನೋಡ್ಕೊಂಡು ಬರ್ತೀನಿ. ಹೋಗ. ಏಯ್ ಎಲ್ಲ ಹೋಗ್ತಿದೀಯಾ? ಏನಾಯ್ತು? ಏಯ್ ಏನಾಯ್ತು? ಕನ್ಫರ್ಮ್ ತಾನೆ? ಇಲ್ಲ ಸರ್, ಅವಳು ನನ್ನ ಹೆಂಡತಿ ಅಲ್ಲ ಸರ್. ಯೋ, ಈಗ ತಾನೇ ಡ್ರೆಸ್ ನೋಡಿ ಕನ್ಫರ್ಮ್ ಮಾಡಿದೆ, ಇವಾಗ ಬೇರೆ ಹೇಳ್ತಾ ಇದೀಯಾ? ಏನ್ ನಡೆಸ್ತಾ ಇದೀಯಾ? ಸರಿಯಾಗಿ ನೋಡಿದ್ಯಾ? ಸರ್, ಡ್ರೆಸ್ ನೋಡೋದಕ್ಕೆ ಅದೇ ರೀತಿ ಇದೆ ಸರ್, ಆದ್ರೆ ಒಳಗಿರೋ ಬಾಡಿ ನನ್ನ ಹೆಂಡತಿ ಬಾಡಿ ಅಲ್ಲ ಸರ್. ನಿನ್ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಡೀಟೇಲ್ಸ್ ಮ್ಯಾಚ್ ಆಗ್ತಾ ಇದೆ, ಮುಖನೇ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಅದೇಂಗ್ ಡಿಸೈಡ್ ಮಾಡಿದೆ ನೀನು? ಸರ್, ನನ್ನ ಹೆಂಡತಿ ಬಾಡಿಲಿ ಮಚ್ಚೆ ಅನ್ನೋದು ಏನೂ ಇಲ್ಲ ಸರ್. ಬಚ್ಚನಾ? ನೀನು ಕೊಟ್ಟಿರೋ ಕಂಪ್ಲೇಂಟಲ್ಲಿ ಅದೇನು ಹೇಳಿಲ್ವಲ್ಲ? ಲೇ, ನಿಜ ಹೇಳೋ. ಸರ್, ನನ್ನ ಹೆಂಡತಿ ಬಗ್ಗೆ ನನಗೆ ಗೊತ್ತಿಲ್ವಾ ಸರ್? ಏಯ್ ಅಲ್ಲಿ ಸರಿಯಾಗಿ ನೋಡ್ತೀಯೋ ಇಲ್ವೋ? ಅಣ್ಣ ಚೆನ್ನಾಗಿ ನೋಡ್ದೆ ಅಣ್ಣ, ಅದು ಅವಳಲ್ಲ ಅಣ್ಣ. ಏನ್ ನಡೀತಾ ಇದೆ ಇಲ್ಲಿ? ನಿಮ್ಗೆ ಯಾವ್ದೋ ಒಂದು ಹೆಣ ಸಿಕ್ಕಿದೆ, ಅದು ಅನಾಥ ಹೆಣ. ಅದನ್ನ ತಗೊಂಡ್ ಬಂದು ಇವನ್ ತಲೆ ಕೆಡ್ತಾ ಇದ್ದೀರಾ ನೀವು? ಹಾ? ಏಯ್ ನೀನ್ ನಡಿಯೋ. ಸರಿ ಅಣ್ಣ. ವಾಟ್ ಹ್ಯಾಪನ್ ಟು ದ ಕೇಸ್? ಪ್ರಾಸೆಸ್ ಇಸ್ ಗೋಯಿಂಗ್ ಆನ್ ಸರ್. ಒಂದು ನಿಮಿಷ. ಹೇಳು ದಾಸ್. ನಮಸ್ಕಾರ ಯಜಮಾನ್ರೆ. ಅವನ ಕೇಸ್ ಮುಗಿಸೋದಕ್ಕೋಸ್ಕರ ಒಂದು ಅನಾಥ ಹೆಣನ ತಗೊಂಡು ಬಂದು ಬೇರೆಯವ್ರ ತಲೆ ಕಟ್ಟೋದಕ್ಕೆ ನೋಡ್ತಾ ಇದ್ದಾನೆ ಯಜಮಾನ್ರೆ. ಇದನ್ನ ಹೀಗೆ ಬಿಟ್ಬಿಡ್ಬಾರ್ದು, ನೀವೇ ಏನಾದ್ರೂ ಒಂದು ಮಾಡಿ ಯಜಮಾನ್ರೆ. ದಾಸ್, ಸುಮ್ಮನೆ ನಿನ್ನ ಸಮಸ್ಯೆನೆಲ್ಲ ತಗೊಂಡಿದ್ರಲ್ಲ ಹಾಕ್ಬೇಡ. ನಿನಗೂ ಅವ್ರಿಗೂ ಆಗೋದಿಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತು. ಅವ್ನ ಪಾಸ್ಟ್ ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಆಗೇ ಇದೆ. ಹಾಗೆಲ್ಲ ತೆಗೆದು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ಸ್ ಮುಗಿಲಿ, ಆಮೇಲೆ ನೋಡ್ಕೊಳ್ಳೋಣಂತೆ. ಅಲ್ಲಿವರೆಗೂ ನೀನು ಏನು ಮಾಡದೆ ಸುಮ್ಮನೆ ಇರಬೇಕು. ಛೇ, ಇವ್ರು ನನ್ನ ಮಾತೇ ಕೇಳ್ತಿಲ್ಲ. ಮತ್ತೆ ಕಾರ್ತಿಕೇಸನ್, ಈ ರೀತಿ ಕುತ್ತು ಪರೋಟನೆಲ್ಲ ನೀರಲ್ಲಿ ನೆನೆಸಿ ನಮ್ಮ ಹತ್ರ ತಗೊಬಂದು ಕೊಟ್ರೆ ನಾವೆಲ್ಲ ಹೇಗೆ ಕೆಲಸ ಮಾಡೋದು? ಏನೇ ನೀನು ಬೇರೆ, ನನಗೇನಾದರೂ ಆಸೆ ಇದೆಯಾ? ವಯಸ್ಸು ಒಂದು 25 ಇರಬಹುದು, ಮಿನಿಮಮ್ ಒಂದು 25ಇಂದ ಹಿಡಿದು 40ನೇ ಫ್ಲೋರಿಂದ ಬಿದ್ದಿರಬಹುದು. ಬಿದ್ದ ಪ್ರೆಷರಿಂದ ತಲೆ ಹೊಡೆದೋಗಿದೆ, ಎಲ್ಲೋ ಪಾಳು ಬಿದ್ದಿರೋ ಜಾಗದಲ್ಲಿ ಬಿದ್ದಿರಬಹುದು. ಕೈಕಾಲು ಮುಖಕ್ಕೆಲ್ಲ ತುಂಬಾ ಸ್ಕ್ರಾಚ್ ಆಗ್ಬಿಟ್ಟಿದೆ. ಏಟಾಗಿ ಜಾಗದಲ್ಲೆಲ್ಲ ಪ್ರೆಷರ್ ಮಾರ್ಕು ಕ್ಲಿಯರ್ ಆಗಿದೆ. 1 ವಾರದಲ್ಲಿ ಮೀನೆಲ್ಲ ಮುಖ ಕಚ್ಚಿ ಕಚ್ಚಿ ಮುಖ ಫುಲ್ಲು ಡ್ಯಾಮೇಜ್ ಆಗಿದೆ. ನೀರಲ್ಲಿ ಇದ್ದಿದ್ರಿಂದ ಫುಲ್ಲು ಡಿಕಂಪೋಸ್ ಆಗ್ಬಿಟ್ಟಿದೆ. ಈ ರೇಪು ಸೂಸೈಡು ಈ ಥರ ಏನಾದರೂ? ರೇಪ್ ಇಲ್ಲ, ಆದ್ರೆ ಸೂಸೈಡ ಮರ್ಡರ್ ಅಂತ ನೀವೇ ಕಂಡುಹಿಡಿಬೇಕು. ನೀವು ತಗೊಳ್ಳೋ ಸಂಬಳಕ್ಕೆ ಕೆಲಸ ಮಾಡ್ಬೇಕು ತಾನೆ? ಹೌದು, ಹಂಗೇನೆ ಕೆಲಸ ಮಾಡಿ ಕಿತ್ತಾಕಿದ್ಯಾ? ಸರಿ, ನಾನು ಬರ್ತೀನಿ. ಬಾಡಿ ಸಿಕ್ಕಿರೋ ಏರಿಯಾ ಪಕ್ಕ ತುಂಬ ಪಾರೆ ಇರೋಂಥ ಜಾಗ. ಸಮುದ್ರದ ಮೀನು ಯಾವ ಕಡೆ ಜಾಸ್ತಿ ಬರುತ್ತೆ? ಸರ್, ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಅರಸರ ಪಾಳದಿಂದ
ಬೀಚ್ವರೆಗೂ ಒಂದು 500 ಮೀಟ್ರ್ ದೂರ ಇರ್ಬೋದು. ಸಾರ್ ಇದೇ ಸೀಸನ್ ಅಲ್ಲಿ ಸಾರ್ ಎಲ್ಲಾ ಮೀನುಗಳು ದಡಕ್ ಬರೋದು. ಆ ಏರಿಯಾದಲ್ಲಿರೋ ಎಲ್ಲ CCTV ಫುಟೇಜ್ನ ಕರೆಕ್ಟಾಗಿ ಚೆಕ್ ಮಾಡಿದ್ರೆ ಏನಾದರೂ ಕ್ಲೂ ಸಿಗುತ್ತಲ್ವಾ? ಹೌದು ಸರ್. ಹೌದು ಸರ್ ಅಂತ ಹೇಳಿದ್ರೆ ಸಾಲಲ್ಲ, ನೀವು ಹೋಗಿ ಚೆಕ್ ಮಾಡಬೇಕು. ಹಾಂ, ಓಕೆ ಸರ್, ಓಕೆ. ಸರ್ ಯಾವುದೇ ಇಲಿ ಆಗಿದ್ರು ಬೇಕಿಗೆ ಸಿಗ್ಲೇಬೇಕು. ಹೇಳಿ ಸರ್ 1 ನಿಮಿಷ. ಓಕೆ ಸರ್. ಸರ್, ವಿಡಿಯೋ ಪ್ಲೇ ಮಾಡೋ, ಸ್ವಲ್ಪ ರಿವೈಂಡ್ ಮಾಡು. ಸರ್, ಅದೇ ಬಟ್ಟೆ ಹಾಕಿರೋ ಹುಡುಗಿ ನೋಡಿ ಸರ್. ಕ್ಯಾಮ್ರಾ 2 ಆನ್ ಮಾಡು. ಸರ್, ಈ ಆಂಗಲಿಂದ ಮಾತ್ರ ಅವನ ಫೇಸ್ ನಂಬರ್ ಪ್ಲೇಟ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅವನದೊಬ್ಬನ ಫೇಸ್ ಮಾತ್ರ ಕಾಣಿಸ್ತಿದೆ. ಸರ್ ಇವನ್ನೆಲ್ಲ ನೋಡಿರೋ ಹಾಗಿದೆ ಸರ್. ಹೋದ ವಾರ ಪಾಸ್ಪೋರ್ಟ್ ವೆರಿಫಿಕೇಶನ್ಗೋಸ್ಕರ ಬಂದಿದ್ದ ಸರ್. ಫೋನ್ ನಂಬರ್ ಇದೆಯಾ? ಇದೆ ಸರ್. ಕರೀರಿ. ಆಯ್ತು ಸರ್. ಸರ್, ಫೋನ್ ಸ್ವಿಚ್ ಆಫ್ ಅಲ್ಲಿದೆ ಸರ್. ಅಡ್ರೆಸ್ ಇದೆಯಾ? ಇದೆ ಸರ್. ಆಲ್ಬರ್ಟ್. ಸರ್, ನಾನು ನೋಡ್ಕೋತೀನಿ ಸರ್. ಹೇಳೋ. ನೋಡೇ 1 ವಾರ ಆಗಿದೆ ಸರ್, ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಫಾರಿನ್ಗೆ ಹೋಗ್ಬೇಕಂತ ಅಂದ, ಒಂದ್ ವೇಳೆ ಹೋಗಿರ್ಬೇಕು ಸರ್. ಫಾರಿನ್ ಅವನು ಯಾವಾಗ ಬಂದ್ರು ನಮಗೆ ಇನ್ಫಾರ್ಮ್ ಮಾಡಬೇಕು, ಸರಿನಾ? ಬಂದ್ರೆ ಹೇಳ್ಬೇಕು, ಸರಿನಾ? 2 ದಿನಗಳ ಹಿಂದೆ ಇಲ್ಲೇ ಮಾರ್ಕೆಟ್ ಅಲ್ಲಿ ನೋಡಿದೆ, ಫೋನ್ ರಿಪೇರಿ ಮಾಡ್ಬೇಕಂತ ಏನೋ ಹೇಳ್ತಾ ಇದ್ದ ಸರ್. ಯಾಕೆ ಸರ್, ಏನಾದ್ರೂ ಸಮಸ್ಯೆನಾ? ಇಲ್ಲ ಕಣ, ಅವನಿಗೊಂದು ಅವಾರ್ಡ್ ಕೊಡ್ಬೇಕು ಅಂತಿದ್ದೀವಿ. ನಿಜವಾಗ್ಲೂನಾ ಸರ್? ಲೇ, ಅವನೊಂದು ಕೊಲೆ ಮಾಡಿ ಸುತ್ತಾ ಇದ್ದಾನ ಕಣ. ಸರ್, 1 ವಾರದಿಂದ ಅವನ ಫೋನ್ ಸ್ವಿಚ್ ಆಫ್ ಆಗಿದೆ. ಲಾಸ್ಟ್ ಅವರ್ ರೇಂಜು ಕ್ರೈಮ್ ಸ್ಪಾಟಿಂಗ್ ಮ್ಯಾಚ್ ಆಗಿದೆ. ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಹೇಗೆ ಹಿಡಿಯುತ್ತೆ ಸರ್? ಸರ್, ನನ್ನ ಹೆಸರು ದಿನೇಶ್ ಸರ್. ಮನೆಗೆ ಬಂದು ವಿಚಾರಿಸಿದ್ರಿ ಅಂತ ಹೇಳಿದ್ರು, ಅದಕ್ಕೆ ನೇರವಾಗಿ ಕೇಳೋಣ ಅಂತ ಬಂದೆ ಸರ್. ಸರ್, ಏನೋ ಈಸಿಯಾಗಿ ಒಂದು ಕೊಲೆನ ಮಾಡಿ ಧೈರ್ಯವಾಗಿ ನನ್ನ ಮುಂದೆ ಬಂದು ಕೂತಿದ್ಯಾ? ಸರ್ ಕೊಲೆ? ಸರ್ ಸರ್, ಏನೋ ಮಾಡಿದ್ರೆ ಹುಡುಗಿಗೆ? ನಿನ್ ಜೊತೆಲಿರೋರು ಯಾರೋ? ಕೊಲೆ ಎಲ್ಲ ಮಾಡಿಲ್ಲ ಸರ್. ಸರ್, ನಾನು ನನ್ನ ಫ್ರೆಂಡ್ ಸತ್ಯಾನು ಸಿಂಗಾಪುರಲ್ಲಿ ಕೆಲಸಕ್ಕೆ ರೆಡಿ ಮಾಡ್ಕೋತಾ ಇದ್ವಿ ಸರ್. ನನಗಿಂತ ಮುಂಚೆನೆ ಅವನಿಗೆ ಪಾಸ್ಪೋರ್ಟ್ ವೀಸಾ ಎಲ್ಲ ಬಂದ್ಬಿಟ್ಟಿತ್ತು. ಹಬ್ಬದ ನೆಕ್ಸ್ಟ್ ಡೇ ಅವ್ನು ಹೋಗ್ಬೇಕಂತಿದ್ದ ಸರ್. ಅದಕ್ಕೆ ಟ್ರೀಟ್ ಕೊಡಿಸ್ಬೇಕು ಅಂತ ಜಾಲಿಯಾಗಿ ಊರು ಸುತ್ತಾಡ್ತಾ ಗಾಂಜಾ ಎಣ್ಣೆ ಅಂತ ಫುಲ್ ನಶೆಯಲ್ಲಿದ್ವಿ ಸರ್. ನಾಳೆ ನೀನು, ಮುಂದಿನ ವಾರ ನಾನು. ನಮ್ಮ ಜೀವನ ಸಕ್ಕದಾಗಿರುತ್ತೆ ಮಚ್ಚಿ. ಮಚ್ಚಿ, ನಿನ್ ಟ್ರೀಟ್ ಸೂಪರ್ ಗಣ. ಅದು ಏನೋ ಒಂದು ಸಾಲ್ತಿಲ್ಲ ಮಚ್ಚಿ, ಸಾಲ್ತಿಲ್ಲ. ಓಕೆ ಓಕೆ, ಎಣ್ಣೆನೂ ಓಕೆ, ಮಾಲ್ ಮಾತ್ರ ಅಷ್ಟೇ. ಇವತ್ತು ನನ್ನ ಟ್ರೀಟು ನಿನ್ನ ತೃಪ್ತಿ ಪಡಿಸ್ತೀನಿ. ನೀನ್ ತೃಪ್ತಿ ಆಗ್ತೀಯ? ಬಾ ಹೋಗೋಣ. ನಡೆ. ನಿಂತ್ಕೋ, ಹತ್ತದೆ, ಹೋಗೋಣ ಬಾ. ಹೋಗುವ ಗಾಡಿ ತೆಗಿ. ಬಾಯ್. ಹೋಗು ಹೋಗು ಹೋಗು. ನಿಲ್ಸು ನಿಲ್ಸು ನಿಲ್ಸು. ಶಿ, hello, how are you? ಒಬ್ರಾ ಇಬ್ರಾ? 1 2 ಇಬ್ರಿದ್ದೀವಿ. 4,000 ರೂಪಾಯಿ.
4,000 ರೂಪಾಯ ಮಚ್ಚೆ 4,000 ಪರವಾಗಿಲ್ಲ ನೋಡ್ಕೊಳ್ಳೋಣ ಬರೋದು ಕೇಳು. ಮಚ್ಚೆ ನನಗಾಗಿ ನಾನ ಫ್ರೆಂಡ್ಶಿಪ್ ಅಂದ್ರೆ ಇದು ಕಣೋ ಮೈ ಫ್ರೆಂಡ್. ಜಾಗ ಜಾಗ ಮಚ್ಚಿ ಜಾಗ ಬೈಕಾ? ಬೈಕ್ ಬೈಕ್. ಸರಿ ಬೀಚ್ ಹತ್ರ ಹೋಗೋಣ. ಅಯ್ಯೋ ಮಚ್ಚಿ 4,000 ರೂಪಾಯಿಗೆ ವರ್ತು ಕಣ. ನಡಿ ಓಡ್ಸು. ಅಯ್ಯೋ ಒಳ್ಳೆ ಮಜಾ. ಅಯ್ಯೋ ಏಯ್ ತಗೋ. ಸಿಗರೇಟ್ ಹೊಡಿತೀಯಾ? ಛೀ, ಬೇಡ. ಪರವಾಗಿಲ್ಲ ಟ್ರೈ ಮಾಡು ಬೇಬಿ. ಛೀ, ಬೇರೆಯವಳನ್ನ ನೋಡ್ಕೋ. ಏಯ್ ಸರಿ ಬೇಗ. ಏನು ಮಾಡ್ತಿದ್ಯೋ? ಏನೇ ಜಾಸ್ತಿ ಆಡ್ತಾ ಇದೀಯಾ? ತಗೋ 4 ಪಫ್ ಹೊಡೆದ್ ನೋಡು, ಹಾಗೆ ಸ್ವರ್ಗ ಕೊಟ್ಟೋಗ್ತೀಯಾ? ಬಿಡು. ಓಯ್ ಓಯ್ ನಿಂತ್ಕೋ. ನಿಂತ್ಕೊಳೆ, ನಿಂತ್ಕೋ. ಏಯ್ ನಿಂತ್ಕೋ, ಓಡ್ಬೇಡ, ನಿಂತ್ಕೋ. ಮಗ ಬೇಡ ಕಣ, ನಿಂತ್ಕೊಳ್ಳೋ. ನಿಂತ್ಕೋ. ಬಿಡ ಹೋಗ್ಲಿ, ಆಮೇಲೆ ಸಿಗ್ತಾಳೆ. ಹೇಳ್ದನ್ ಕೇಳು, ಬೇಡ ಹೋಗ್ಬೇಡ, ಬಾ ಹೋಗೋಣ. ಕೈಗೆ ಸಿಗ್ದವಳು ತಪ್ಪಿಸ್ಕೊಂಡ್ಬಿಟ್ಲು. ಮತ್ತೆ ಸಿಗ್ತಾಳೆ, ಬಾ. ಛೇ ಬಿಡಲ್ಲ ಅವಳ. ಎಲ್ಲೋ ನಿನ್ನ ಫ್ರೆಂಡು? ಅವನು ಬರಕ್ಕೆ ಹೇಳೋ. ಸರ್, ಸತ್ಯ ನೆಕ್ಸ್ಟ್ ಡೇನೆ ಸಿಂಗಾಪುರ್ಗೆ ಹೋದ ಸರ್. ಅವನ ಫೋಟೋ ಇದೆಯಾ? ಇದೆ ಸರ್. ಸರ್ ಸರಿ, ಒಂದು ವಾರದಿಂದ ಮೊಬೈಲ್ನ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ಸಾಲ್ಗಾರರ ಕಾಟ ಜಾಸ್ತಿ ಆಯ್ತು ಸರ್. ಯಾರಿಗೂ ಉತ್ತರ ಕೊಡೋಕ್ಕಾಗಲಿಲ್ಲ ಸರ್, ಅದಕ್ಕೆ. ಆ ಪ್ರಾಸ್ಟಿಟ್ಯೂಟ್ ಹೆಸರೇನು? ಅವನ ಹೆಸರು ಗೊತ್ತಿಲ್ಲ ಸರ್. ಜಾಗ ಗೊತ್ತಾ? ಗೊತ್ತು ಸರ್. ಲವ್, ನೀನು ಬಂದಿರೋದಕ್ಕೆ ಕೂರಿಸ್ಬಿಟ್ಟು ಮಾತಾಡಿಸ್ತಾ ಇದ್ದೀನಿ. ಮಗನೇ ಸುಳ್ಳ್ಯೋದೆ ಅಂತ ಗೊತ್ತಾದ್ರೆ ತಲೆ ಕೆಳಗಡೆ ಮಾಡಿ ನೇತಾಕಿ ಬೆಂಡೆತ್ಬಿಡ್ತೀನಿ. ಇಲ್ಲ ಸರ್. ನೀನ್ ಬಾ. ಅದೆಂಗೆ ಇವಳನ್ನ ಮಾತ್ರ ಕರೆಕ್ಟಾಗಿ ಕರ್ಕೊಂಡೋಯ್ತಾನೆ? ಬೆಳಗ್ಗೆ ಬೇಗ ಬಂದ್ಬಿಡೆ. ಎಷ್ಟು? ಆ ಮನುಷ್ಯ ಬೇಡ, ನೀನ್ ಬಾ. ಅರೆ ಲೋಫರ್ ನನ್ನ ಮಗನ, ಹೋಗ. ಬೇವರ್ಸಿ ನಿನ್ನಿಂದ ಹಾಗೆ ದರಿದ್ರ ನನ್ನ ಮಕ್ಕಳಿಗೆಲ್ಲ ಉತ್ತರ ಕೊಡ್ಬೇಕಾಗಿದೆ. ಬರ್ತಾಳ ಇಲ್ವಾ? ಸರ್ ಬಂದಿಲ್ಲ ಸರ್. ಹಲೋ, ಏನಪ್ಪ ಬಂದ್ಲಾ?
ಸರ್ ಅವಳು ಬಂದಿಲ್ಲ ಸರ್. ಸರಿ ನಾನೇ ಬಂದೆ ಇರು. ಓಕೆ ಸರ್, ಥ್ಯಾಂಕ್ ಯು ಸರ್. ನಿನ್ ಮೇಲೆ ಸಂದೇಹ ಬರ್ತಾ ಇದೆ ನನಗೆ. ಸರ್ ಏನ್ ಸರ್ ನೀವು ಬೇರೆ. ಏ ಪೊಲೀಸ್ ಕಣೆ, ನಡಿ ಹೋಗೋಣ. ಸರ್ ಸರ್ ಏನಮ್ಮ ಬನ್ನಿ ಇಲ್ಲಿ. ಸರ್, ಯೋ ಫೋಟೇಜ್ ತೋರ್ಸಯ್ಯ. ನೋಡಮ್ಮ. ಈ ಹುಡುಗಿ ಗೊತ್ತಾ? ಏಯ್ ಹೇಳ. ಅಕ್ಕ ಲಾಸ್ಟ್ ವಾರ ಇದೇ ಜಾಗದಲ್ಲಿ ಹಳದಿ ಚೂಡಿದಾರ್ ಹಾಕೊಂಡು ಬೆಳ್ಳಿಗೆ ಒಯ್ಯಾರುವಾಗ ಒಂದು ಹುಡುಗಿ, ಆ ಹುಡುಗಿಗೆ ಈ ಜಾಗದಲ್ಲಿ ಒಂದು ಮಚ್ಚೆ ಇತ್ತು ಸರ್. ಆ ರೀತಿ ಯಾರಾದ್ರೂ ಹೆಸರೇ ಕೇಳಿಲ್ಲ ಅಂತಂದ, ಆದ್ರೆ ಏನೆಲ್ಲ ನೋಟಿಸ್ ಮಾಡ್ಕೊಂಡಿದ್ದ ನೋಡಿ. ಯಾಕೆ ಸರ್, ಏನಾಯ್ತು? ಯಾಕೆ ಆ ಹುಡುಗಿ ಬಗ್ಗೆ ಕೇಳ್ತಾ ಇದ್ದೀರಾ? ನೀನೇನು ಗಾಬರಿ ಆಗ್ಬೇಡಮ್ಮ, ಇದು ಬೇರೆ ಕೇಸು, ಜಸ್ಟ್ ಎನ್ಕ್ವೈರಿ ಅಷ್ಟೇ. ಸರ್, ಅವಳ ಹೆಸರು ಜಯ. ಅವಳು ಟೀಕೆಪುರದಿಂದ ಬರ್ತಾಳೆ. ನಾನು ಅವಳನ್ನ ನೋಡಿ 1 ವಾರ ಆಯಿತು. ಅವಳ ನಂಬರು ಸ್ವಿಚ್ ಆಫ್ ಬರ್ತಾಯಿತ್ತೆ. ಮನೇಲಿದ್ದೀನಿ ಅಂತ ಗೊತ್ತಾ? ಅಣ್ಣ ಅವ್ನು ಕರ್ಕೊಂಡು ಬನ್ನಿ. ಮನೇಲಿ ಯಾರಿದ್ದೀರಮ್ಮ? ಮಗುಗೆ ಏನಾದರೂ ತಗೊಂಡು ಬನ್ನಿ. ಓಕೆ ಸರ್, ತರ್ತೀನಿ. ಅಮ್ಮ, ಸ್ಕೂಲಿಗೆ ಟೈಮ್ ಆಗ್ತಿದ್ಯಮ್ಮ. ಮಗುನ ಕಳ್ಸಮ್ಮ. ಪುಟ್ಟ, ನಿನ್ನ ಹೆಸರೇನಮ್ಮ? ಪ್ರಿಯಾ, ಏನು ಓದ್ತಾ ಇದೀಯಾ? 3ನೇ ಕ್ಲಾಸು. ಸರ್ ಕೊಡು. ಅಮ್ಮ ಮತ್ತೆ ಅದನ್ನೇ ಕೊಟ್ಟಿದ್ದಾರೆ ಕಣ. ಪ್ರಿಯಾ, ಸ್ಕೂಲಿಗೆ ಟೈಮ್ ಆಯ್ತು, ಬಾರೆ. ಬಾಯಮ್ಮ. ಕುಡಿಯೋಕೆ ನೀರು ಸಿಗುತ್ತಾ? ಹಾಂ ಸರ್. ಸರ್, ಹಲೋ ಸರ್. ಇವ್ ನಿನಗೆ ಗೊತ್ತಾ? ಗೊತ್ತು ಸರ್. ಸರ್ ಇದ್ರಲ್ಲಿರೋದು ನೀನ್ ತಾನೆ? ಹೌದು ಸರ್. ಅವತ್ತೇನು ನಡೀತು? ಗಿರಾಕಿ ಕರೆದ್ರು ಅಂತ ಹೋದೆ, ಆದರೆ ಅಲ್ಲಿ ಗಾಂಜಾವಡಿ ಅಂತ ಟಾರ್ಚರ್ ಮಾಡಿದ್ರು ಸರ್. ಅದಕ್ಕೆ ಇನ್ನಿರೋಕ್ಕಾಗಲ್ಲ ಅಂತ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ ಸರ್. 1 ವಾರದಿಂದ ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ? ದೇಹದೇನು ಗಾಯ? ಅದೇನಂದ್ರೆ ಭಯಪಡ್ಬೇಡ, ಹೇಳಮ್ಮ. ಅದು ಸರ್, ಹೋಗಿದ ಕಡೆ ಒಬ್ಬೊಬ್ಬ ಒಂದೊಂದು ಥರ ನಡ್ಕೋತಾನೆ. ಕೊಡೋ ಕಾಸಿಗೆ ನಾವು ಒದ್ದಾಡೋದು ನೋಡಿದ್ರೆ ಅವ್ರಿಗೆ ಸಂತೋಷ ಸರ್. 4 ದಿನದ ಹಿಂದೆ ಹೋಗಿದ್ದ ಜಾಗದಲ್ಲಿ ಒಬ್ಬ ಸುಟ್ಟಿರೋದು ಸರ್ ಇದು. ಅದಕ್ಕೆ ಒಂದು ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಇಷ್ಟೆಲ್ಲ ನೋವು ತಿಂದಿದ್ಯಾ? ಅಲ್ಲಿ ಗಂಜಾ ಹೊಡೆದು ಹಿಂಸೆ ಕೊಟ್ಟಿದ್ ಕೂಡಲೇ ಹೊಡೋಗ್ಬಿಟ್ಟ? ಹಂಗಲ್ಲ ಸರ್, ನಾವು ಆರೋಗ್ಯವಾಗಿದ್ದರೆ ಸರ್ ಎಲ್ಲನೂ ನಡೆಯೋದು. ನಮಗೂ ಮನೆ ಮಠ ಇರುತ್ತಲ್ಲ ಸರ್. ಇಷ್ಟೊಂದು ಸುಟ್ಟಿದಾರಲ್ಲ, ಯಾರದು? ಭಯಪಡ, ಹೇಳು. ನೆರವಿ ತೋಟದಲ್ಲಿರೋ ಅದು ಡ್ರೈವರ್ ಒಬ್ಬ ಸರ್. ಪ್ಯಾರೆಂಟ್ಸ?
ಸರ್ ನಿಮಗೆ ಗೊತ್ತಿರೋರಾ? ಕ್ಷಮಿಸಿ ಸರ್. ಹುಷಾರಾಗಿರೋ, ಬೇರೆ ಕೆಲಸ ನೋಡ್ಕೋ. ಸರಿ ಸರ್. ನಡೆ. ಲೋ ಸರ್ ಸರ್ ಈ ಹುಡುಗಿನ ನೋಡಿದ್ಯಾ ನೀನು? ಇಲ್ಲ ಸರ್. ಸರಿ ಹೋಗೋ. ಥ್ಯಾಂಕ್ ಯು ಸರ್. ಹಲೋ. ಏನ್ ಸರ್ ಅಲ್ಲಿ ಇಲ್ಲಿ ಸುತ್ತಿ ಕೊನೆಗೆ ಶುರು ಮಾಡಿದ ಜಾಗಕ್ಕೆ ಬಂದ್ ನಿಂತ್ರಾ? ನೀವೇನೇ ಮಾಡಿದ್ರು ನೀವ್ ಆ ಕೇಸ್ನ ಮುಗ್ಸೋದಕ್ ಸಾಧ್ಯ ಇಲ್ಲ. ಒಬ್ಬ ತನ್ನ ಹೆಂಡತಿನ ತಾನೇ ಕೊಂದು ಕಾಣೆ ಆಗಿದ್ದಾಳೆ ಅಂತ ನಿಮ್ ಹತ್ರನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಬಾಡಿ ಸಿಕ್ಕರು ನಿಮ್ಗೆ ಏನು ಮಾಡಕ್ ಆಗಿಲ್ಲ ಅಲ್ಲ? ಏನೇ ಇದ್ರು ಕಳ್ದು ಹೋಗಿರೋ ಜಾಗದಲ್ಲೇ ಸಿಗೋದು ಸರ್. ಅದು ಗೊತ್ತಿಲ್ದೆ ನೀವೆಲ್ಲೆಲ್ಲೋ ಹುಡುಕ್ತಿದ್ದೀರಾ. ನೀನ್ ಯಾರಮ್ಮ? ಹಲೋ. ಹಲೋ. ಆಲ್ಬರ್ಟ್. ಸರ್, ನನಗೆ ಲಾಸ್ಟ್ ಬಂದ್ ಕಾಲ್ನ ಇಮಿಡಿಯೇಟ್ ಆಗಿ ಟ್ರೇಸ್ ಮಾಡಿ. ಮಚ್ಚಿ, ನಾನು ಆಚೆ ಬಂದೆ ಕಣೋ. ಆ ಸಮಸ್ಯೆ ಇನ್ನು ಮುಗ್ದಿಲ್ಲ ಕಣೋ. ಏನಾಗುತ್ತಂತ ಗೊತ್ತಿಲ್ಲ. ಅವಶ್ಯಕತೆ ಇಲ್ಲದೆ ಇದಕ್ಕೆ ಬಂದು ಸಿಗಾಕೊಂಡಿದೀವಿ ನಾವು. ಸರ್, ಸ್ಟೆಲ್ಲಾ ಮಿಸ್ಸಿಂಗ್ ಕೇಸ್ ಫೈಲ್, ಡೆಡ್ ಬಾಡಿ ಕೇಸ್ ಫೈಲ್ಸ್. ನಂಬರ್ ಕೊಡ್ನೆಲ್ಲ ಟ್ರೇಸ್ ಮಾಡಿದ್ದೀರಾ? ಇಲ್ಲ ಸರ್, ಬೇರೆ ಮೊಬೈಲ್ ಯೂಸ್ ಮಾಡಿದ್ದಾರೆ. ನಂಬರ್ ಸ್ವಿಚ್ ಆಫ್ ಇರೋದ್ರಿಂದ ಕರೆಂಟ್ ಲೊಕೇಶನ್ ಟ್ರೇಸ್ ಮಾಡೋಕ್ಕಾಗ್ತಿಲ್ಲ. ನಿಮಗೆ ಸರ್ ಲಾಸ್ಟ್ ಕಾಲ್ ಬಂದಿದ್ದು ಅದು ಟಿ ಆರ್ ಪಟ್ನಾ ರೋಡಲ್ಲೇ ಕವರ್ ಆಗ್ತಿದೆ. ನೆಕ್ಸ್ಟು ಯಾವಾಗ ಕಾಲ್ ಬಂದರೂ ಕಂಡುಹಿಡಿದ್ಬಿಡೋಣ ಸರ್. ಓ, ನನಗೆ ಫೋನ್ ಬಂದಾಗ ನಿಮ್ಗೆ ಹೇಳ್ದಾಗ ಅವಾಗ ಕಂಡು ಹಿಡಿತಿರೋ ತಾವು? ನೋ ಸರ್, ಆಲ್ರೆಡಿ ಸೈಬರ್ ಸೆಲ್ ಕೊಟ್ಟಿದ್ದೀನಿ ಸರ್. ನೆಕ್ಸ್ಟ್ ಯಾವಾಗ ಆನ್ ಆದರೂ ಸಿಕ್ಕಾಕೋತಾರೆ ಸರ್. ಚಾನ್ಸ್ ಇಲ್ಲ. ಆದ್ರೆ ಸೂಸೈಡಾ ಮರ್ಡ್ರಾ ಅಂತ ನೀವೇ ಕಂಡುಹಿಡಿಬೇಕು. ಆದ್ರೆ ಒಳಗಿರೋ ಬಾಡಿ ನನ್ನ ಹೆಂಡ್ತಿದಲ್ಲ ಸರ್. ಡ್ರೆಸ್ ಕೋಡ್, ಏಜ್, ಹೈಟ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ ಸರ್? ನನ್ನ ಹೆಂಡ್ತಿ ನೋಡಿದ್ರೆ ಗೊತ್ತಾಗಲ್ವಾ ಸರ್? ಒಬ್ಬ ತನ್ನ ಹೆಂಡತಿನ ತಾನೇ ಕೊಂದು ಕಾಣೆ ಆಗಿದ್ದಾಳೆ ಅಂತ ನಿಮ್ ಹತ್ರನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅವನೇ ಸುಟ್ಟಿರೋದು ಸರ್ ಇದು. ಸರ್, ನನ್ನ ಹೆಂಡತಿ ಬಾಡಿಲಿ ಮಚ್ಚೆ ಗಿಚ್ಚೆ ಏನೂ ಇಲ್ಲ ಸರ್. ಅವನ ಹೆಂಡ್ತಿನ ಅವನೇ ಕೊಂದಿರೋದು. ಅಂಥವನ ಹತ್ರ ಹೆಂಡ್ತಿ ಎಲ್ಲಿರ್ತಾಳೆ? ಕಂಪ್ಲೇಂಟ್ ಕೊಡಕ್ ಬಂದೆ ಸರ್. ಏನೋ ಮುಚ್ಚಿಡ್ತಾ ಇದ್ದಾನೆ ಕಣೋ. ಅದು ಕೂತ್ರ ಅವನೇ ತಾನೇ ಕೊಡಬೇಕು. ಅವನ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿ ಅವತ್ತಿನ ದಿನ ಅವ್ನು ಎಲ್ಗೋದ, ಏನ್ ಮಾಡ್ದ ಅಂತ ಫುಲ್ ಡೀಟೇಲ್ಸ್ ಬೇಕು ಸರ್. ಸರ್ ಒಳಗೆ ಯಾರಿಲ್ಲ ಸರ್, ಗೇಟ್ ಲಾಕ್ ಹಾಕಿದ್ದಾರೆ. ಪಕ್ಕದಲ್ಲೋಗಿ ಕೇಳ್ಕೊಂಬನ್ನಿ. ಓಕೆ ಸರ್. ಯೋ, ಟೀ ಕುಡಿತೇನೆಯಾ? ಹಾಂ, ಓಕೆ ಸರ್. ಇಲ್ಲ ಸರ್. ಭಯಪಡ್ಬೇಡ, ನಾನೇನು ಹೇಳಿದಿಲ್ಲ, ಕುಡಿ. ಓಕೆ ಸರ್. ಈ ಗ್ಲಾಸಲ್ಲಿ ಕುಡಿಬೇಡ ಮತ್ತೆ.
ಬರೀ ಇದೇ ಆಗೋಯ್ತು. ಏನಮ್ಮ ಲಾರೆನ್ಸ್ ಅಮ್ಮನ ನೀನು? ಹೌದು ಸರ್. ಎಲ್ಲಿಂದ ಹುಡ್ಕೋದಮ್ಮ ನಿನ್ನ? ಎದ್ ಬರಮ್ಮ, ಬಾರಮ್ಮ, ಮೊದ್ಲು ಎದ್ ಬರಮ್ಮ. ಏನಾಯ್ತೋ ಗೊತ್ತಿಲ್ವೇ. ಲಾರೆನ್ಸ್ ಕಂಪ್ಲೇಂಟ್ ಅಲ್ಲಿ ಸ್ಟೆಲ್ಲಾ ಬಗ್ಗೆ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಅವತ್ತು ಕನ್ಫರ್ಮ್ ಮಾಡಿದವನು ಮತ್ತೆ ಕೈ ಎತ್ಬಿಟ್ಟ ಸರ್. ಈ ಏರಿಯಲ್ ಅವನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡು. ಯಾಕೆ ಓಕೆ ಸರ್. ಬಂದಿದ್ದಾರೋ ಗೊತ್ತಿಲ್ವೇ. ಅಣ್ಣ ಊರ್ ಕಡೆ ಹೋಗ್ಬಿಟ್ಟು ಬರೋಣ ಬನ್ನಿ. ಏನ್ ಇಸ್ಯ ಸರ್? ಎಲ್ಲಮ್ಮ ನಿನ್ ಮಗ? ಲೋಡ್ಗೆ ಹೋಗಿದ್ದಾನೆ ಸರ್, ಇನ್ನೇನು ಬಂದ್ಬಿಡ್ತಾನೆ. ಅಯ್ಯಯ್ಯೋ, ಅದೇನ್ ಮಾಡ್ಬಿಟ್ನೋ ಗೊತ್ತಿಲ್ವೇ. ನಿಮ್ ಸೊಸೆ ಕಾಣಿಸ್ತಿಲ್ಲ ಅಂತ ನಾವು ತಲೆ ಕೆಡ್ಸ್ಕೊಂಡು ತಿರುಗ್ತಾ ಇದೀವಿ, ನೀವು ಊರ್ ಸುತ್ತಾ ಇದ್ದೀರಾ? ಪಾಪ ಸರ್, ಆ ಹುಡುಗಿ ಹೊರಗ್ ಬಿಡಲ್ಲ ಅಂತಾನೆ. ಏನ್ ಸರ್ ಇದು? ಎಲ್ಲ ಕಡೆನೂ ನೆಗೆಟಿವ್ ಆಗೇ ಹೇಳ್ತಾ ಇದಾರಲ್ಲ ಸರ್. ಏನ್ ಮಾಡೋಣ? ಯಾವಾಗ ಬರ್ತಾನೋ ಗೊತ್ತಿಲ್ವೇ. ಏನಮ್ಮ ಮನೇಲಿ ಒಂದು ಒಳ್ಳೆ ವಸ್ತು ಕೂಡ ಕಾಣ್ತಾ ಇಲ್ಲ? ಎಲ್ಲಿ ಸರ್, ಕಣ್ಣು ಕಂಡಿದ್ದೆಲ್ಲ ತಗೊಂಡೋಗ್ ಮಾರ್ಬಿಟ್ಟು ಕುಡ್ದು ಬಿಡ್ತಾನೆ ಸರ್. ಅವನಿಂದ ನಮ್ಗೇನು ಕಾಪಾಡ್ಕೊಳಕ್ಕೆ ಆಗ್ತಿಲ್ಲ ಸರ್. ಕಿವಿದು ಮೂಗಿಂದು ಏನೂ ಬಿಟ್ಟಿಲ್ಲ ಸರ್. ನಿಮ್ ಸೊಸೆ ಅವತ್ತು ಓಡೋದಾಗ ನೀವು ಮನೇಲೇ ಇದ್ರಾ? ಹೌದು ಸರ್. ಎಷ್ಟು ಎತ್ಕೊಂಡೋದ್ಲು? ಏನ್ ಸರ್? ದುಡ್ಡು ಎಷ್ಟು ಎತ್ಕೊಂಡೋದ್ಲು? ಎಷ್ಟು ಎತ್ಕೊಂಡು ಹೋಗವ್ನೆ ಅಂತ ಗೊತ್ತಿಲ್ಲ ಸರ್. ಏನಮ್ಮ ನಿನ್ ಮನೆ ಅಂತಾನೆ ಎತ್ಕೊಂಡೋಗಿದ್ದಾಳೆ? ಅದೆಲ್ಲ ಕೌನ್ಸಿಲರ್ಗೆ ಗೊತ್ತು ಸರ್. ಏನು ಕೌನ್ಸಿಲರ್ಗ? ಅಯ್ಯೋ, ನಿಮ್ ಮನೆಗೆ ಎತ್ಕೊಂಡೋದು ಆಯಪ್ಪಗೆ ಹೆಂಗ್ ಗೊತ್ತಾಯ್ತು? ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಿನ್ ಮಗುಂಗ್ ಒಂದು ಫೋನ್ ಮಾಡಿ ಬೇಗ ಬರಕ್ ಹೇಳು. 1 ತಿಂಗ್ಳಾಗೈತೆ, ಫೋನ್ ಹಾಳಾಗ್ಬಿಟ್ಟೈತೆ ಸರ್. ಏನಮ್ಮ ನಿಮ್ ಸೊಸೆ ಓಡೋದಾಗ ನೀನೇ ಫೋನ್ ಮಾಡಿ ಹೇಳಿದ್ದೆ, ಇವಾಗ 1 ತಿಂಗಳಿಂದ ಫೋನ್ ರಿಪೇರಿ ಅಂತ ಹೇಳ್ತಾ ಇದೀಯಾ? ಇದ್ಯಾಕೋ ಸರಿ ಬರ್ತಿಲ್ವಲ್ಲ? ಏನಂದ್ರೆ ಎಲ್ಲಾ ಕಡೆ ಒಂದೇ ಹೇಳ್ತಿದ್ದಾರೆ ಸರ್. ಸರ್, ಎಲ್ಲರೂ ಅವನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಆ ಹುಡುಗಿನ ಆಚೆನೆ ಬಿಡಲ್ವಂತೆ. ಅವಳು ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವ್ನು ಸುಮ್ಮನಿರಲ್ವಂತೆ ಸರ್. ಸರ್ 100 ರೂಪಾಯಿ ಕೊಡಿ ಸರ್. ಊರ ಹತ್ರ ಎಲ್ಲ ಹೋಗಿ ಸಾಲ ಮಾಡ್ಕೊಂಡ್ ಬಂದಿದ್ದಾನಂತೆ ಸರ್. ಬಾಬಿಸ್ಕೊಂಡು ಸುಮ್ನೆರಮ್ಮ. ಕೊಟ್ರೇನು ಕಾರ್ಗೋಗ್ಬಿಡ್ತೀರಾ? ಅಯ್ಯೋ ಸುಮ್ನೆರಮ್ಮ. ಆಮೇಲೆ ಆ ಕೌನ್ಸಿಲರ್ನ ಎಲ್ಲ ಕೆಲಸಗಳನ್ನ ಇವನೇ ಮಾಡ್ತಾನಂತೆ ಸರ್. ಬಂದ ನೋಡಿ ಸರ್. ಓಕೆ ಸರ್, ಒಂದು ಸಣ್ಣ ಎನ್ಕ್ವೈರಿ ಇದೆ, ಬಾ ಬಂದು ಗಾಡಿ ಹತ್ತು. ಸರ್ ಯಾಕೆ ಸರ್? ನನಗೆ ತುಂಬಾ ಕೆಲ್ಸಗಳಿವೆ ಸರ್. ಯಾಕೇನು ಅಂತ ಹೇಳಿದೆ ಈ ರೀತಿ ದಿಢೀರ್ ಅಂತ ಕರ್ಕೊಂಡು ಹೋದ್ರೆ ಅಣ್ಣನ ಹತ್ರ ಒಂದ್ಸಲ ಹೇಳ್ತೀನಿ ಸರ್. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಯಾಕೆ ಸರ್? ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಸರ್? ಸರ್ ಸರ್ ನೀವಾದ್ರೂ ಹೇಳಿ ಸರ್. ಸರ್ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಸರ್ ಸರ್ ಹೇಳೋ, ನೀನ್ ಹೆಂಡ್ತಿನ ನೀನೇ ಸಾಯಿಸಿ ಏನು ಗೊತ್ತಿರ್ತಾರ ನಾಟಕ ಮಾಡ್ತಾ ಇದ್ಯಾ? ಹೇಳ್ತಿಲ್ವಾ ನೀನು? ಹೇಳೋ, ಏನಕ್ಕೆ ಹೆಂಡ್ತಿನ ಕೊಂದೆ? ನಿಜ ಹೇಳ್ತಿಲ್ವಾ ನೀನು? ಅವತ್ತು ನೈಟ್ ಕ್ರೈಮ್ ಸ್ಪಾಟ್ ಅಲ್ಲಿ ನೀನ್ ಇದ್ದಿದ್ದು ಎವಿಡೆನ್ಸ್ ಕ್ಲಿಯರ್ ಆಗಿದೆ. ನೀನ್ ಹೆಂಡ್ತಿನ ಯಾವ ರೀತಿ ನಡ್ಸ್ಕೊಂಡಿದ್ಯ ಅಂತಲೂ ಗೊತ್ತು. ಯೋ ಬಟ್ಟೆ ತೆಗೆಯ. ನಾನೇನೋ ಮಾಡಿಲ್ಲ ಸರ್. ನಾನೇನೋ ಮಾಡಿಲ್ಲ ಸರ್. ನಾನೇನೋ ಮಾಡಿಲ್ಲ. ನಿನ್ನ ಹೆಂಡತಿ ಹೋದಾಗ ಎಷ್ಟು ದುಡ್ಡು ಎತ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿದೆ? ಅದು 5 ಲಕ್ಷ. 5 ಲಕ್ಷ? 5ಕ್ಕೂ 10ಕ್ಕೂ ಭಿಕ್ಷೆ ಬಿಡುವಂತ ನಾಯಿ ಊರ್ ತುಂಬಾ 50-100 ಸಾಲ ಮಾಡ್ಕೊಳ್ಳೋ ನೀನು 5 ಲಕ್ಷ ಇಟ್ಕೊಂಡಿದ್ದ? ಕೌನ್ಸರ್ ದುಡ್ಡ ನೀನೇ ಕಳ್ತನ ಮಾಡಿ ಆ ಅಪರಾಧ ನನ್ನ ಹೆಂಡತಿ ಮೇಲೆ ಹಾಕೋದಲ್ದೆ ಅವಳನ್ನ ನೀನೇ ಕೊಲೆ ಮಾಡಿ ಏನು ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇದ್ಯಾ? ನಿಜವಾಗ್ಲೂ ನನ್ನ ಹೆಂಡತಿ ಡೆಡ್ ಬಾಡಿ ಅಲ್ಲ ಸರ್. ನೀನೇ ಒಪ್ಕೊಂಡ್ರೆ ಕೆಳಗಿಳಿಸಿ ಮಾತಾಡಿಸ್ತೀನಿ, ಇಲ್ಲಾಂದ್ರೆ ನೀವ್ ಅಂದ್ಕೊಂಡಿರೋಗೇನು ಇಲ್ಲ ಸರ್. ಅವತ್ತೇನ್ ನಡೀತು ಅಂದ್ರೆ
ಈ ತರ ನಡ್ಕೋತಿಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ಏನೇ ಅನಾಥ ನಾಯಿ, ನಿನ್ಗೆ ಇಷ್ಟೊಂದು ಧೈರ್ಯ ಬಂತ? ಏನೋ ಪಾಪ ಅಂತ ಮದ್ವೆ ಮಾಡ್ಕೊಂಡು ಕರ್ಕೊ ಬಂದ್ರೆ ನನ್ ಜೀವನನೇ ನಾಶ ಮಾಡಿ ಈಗ ನೀನೇ ನನ್ ಜೀವನ ಕೊಟ್ಟಂಗ್ ಮಾತಾಡ್ತೀಯ. ನಿನ್ ಜೊತೆ ಇರೋ ಬದಲು ಸತ್ತು ಹೋಗ್ಬೇಕು. ಇಲ್ಲಿ ನೋಡು, ನೀನ್ ಬದುಕ್ಬೇಕಂದ್ರೆ ನನ್ನ ಆಸೆ ತಕ್ಕಂತೆ ಬದುಕ್ಬೇಕು, ನೀನ್ ಸಾಯ್ಬೇಕಂದ್ರೆ ನನ್ನ ಆಸೆ ತಕ್ಕಂತೆ ಸಾಯ್ಬೇಕು. ಏಯ್ 100 ರೂಪಾಯಿ ಕೊಟ್ಬಿಟ್ಟೋಗ. ಏಯ್ ಹಲೋ, ಏನದು? ಏನ್ ಹೇಳ್ತಾ ಇದ್ಯಾ? ನಾನು ಬರ್ತೀನಿ. ಊರ್ ಸುತ್ತಬೇಡ, ಆಚೆ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳಿ ನಿನಗೆ? ಅಯ್ಯ, ನಿನ್ ಮನೆ ಕಾಯುವಾಗ ಹೋಗ. ಅವಳು ಓಡಾಗಿದ್ದಕ್ ನನಗ್ ಯಾಕ ಹೊಡಿತೀಯ? ಅಂಗಡಿಗೆ ಹೋಗಿ ಬರಾಟ್ರಲ್ಲಿ ಹಿಂಗ್ ಮಾಡ್ಬಿಟ್ಲಲ್ಲ. ಕಾಳಿನ ಡಬ್ಬದಲ್ಲಿ 1000 ರೂಪಾಯಿ ಇಟ್ಟಿದ್ದೆ, ಅದನ್ನು ಎತ್ಕೊಂಡು ಓಡಾಗವಳೆ. ಮೇಲಿಂದ ಏನಾದ್ರು ತಗೊಂಡೋದ್ಲಾ? ನನಗೇನೋ ಗೊತ್ತು. ಅಯ್ಯೋ, ಅಣ್ಣನ ಹತ್ರ ಏನ್ ಹೇಳಿ? ಏಯ್, ಆ 100 ರೂಪಾಯಿ ಆದ್ರೂ ಕೊಟ್ಟೋಗ. ಏಯ್, ಅಂದ್ರೆ ಕೊಂದ್ಬಿಡ್ತೀನಿ. ನಾನು ಎಲ್ಲ ಕಡೆ ಹುಡುಕ್ತೆ ಸರ್, ಸಿಗ್ಲಿಲ್ಲ ಸರ್. ಅದಾದ್ಮೇಲೆ ಸರ್ ನಾನು ಕಂಪ್ಲೇಂಟ್ ಕೊಡಕ್ಕಂತ ಬಂದೆ. ನೀನೇ ನೋಡ್ಕೊ, ನಾನು 100 ರೂಪಾಯಿ ಕೇಳಿದ್ರು ಕೊಡಲ್ಲ ಅಂತೀಯ. ಸುಮ್ಮನೆ ಏನೇನೋ ಮಾತಾಡಬೇಡ, ಆಮೇಲೆ ನೋಡ್ಕೋತೀನಿ. ಸುಮ್ಮನೆ ಬಾ. ಸರ್ ಸರ್ ಕಂಪ್ಲೇಂಟ್ ಒಂದು ಕೊಡಬೇಕಾಗಿತ್ತು ಸರ್. ಅದು ನನ್ನ ಕಾಸಲ್ಲ ಸರ್, ಕೌನ್ಸಿಲರ್ ನನಗೆ ಕೊಟ್ಟಿದ್ದು. ನಾನು ಹೇಳೋದು ನಂಬಿ ಸರ್. ಜಾತ್ರೆ ದಿನ ಅವತ್ತು ಅಷ್ಟೊತ್ತಲ್ಲಿ ನಿನ್ಗೇನೋ ಕೆಲಸ ಅಲ್ಲಿ ಇದ್ದಿದ್ದು? ಸರ್, ನನಗೆ ಯಾವ ಜಾಗ ಅಂತ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟು ಹೋದ್ಮೇಲೆ ಪ್ರತಿ ಸಲ ಥರ ವೇಸ್ಟ್ ಎಲ್ಲ ಬಿಸಾಕಕ್ಕೆ ಹೋದೆ ಸರ್. ಬಿಸಾಕ್ಬಿಟ್ಟು ಹೊರಟ್ಬಿಟ್ಟೆ ಸರ್. ನನಗೆ ಬೇರೆ ಏನೂ ಗೊತ್ತಿಲ್ಲ ಸರ್. ನೀನ್ ಹೆಂಡತಿ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆನೆ ಸಹಜವಾಗಿ ನೀನ್ ಕೆಲಸ ಮಾಡ್ತಾ ಇದ್ರೆ ನಮ್ಮ ತರನೇ ಇದೆ. ಸರ್, ಕೌನ್ಸಿಲರು ಮತ್ತೆ ಅವ್ರ ವಕೀಲರು ಬಂದಿದ್ದಾರೆ ಸರ್. ಸರಿ, ಹೋಗಿ ಬರ್ತೀನಿ. ಆಯ್ತು ಸರ್. ಸರ್, ಯಾವ ಕೇಸಲ್ಲಿ ಲಾರೆನ್ಸ್ನ ಒಳಗಡೆ ಹಾಕಿದ್ದೀರಾ? ಹೆಂಡತಿನ ಅವನೇ ಕೊಂದು ಹೆಂಡತಿ ಕಾಣಿಸಿದ ನಾಟಕ ಮಾಡ್ತಾವನೆ. ಯೋ, ಸುಳ್ಳು ಹೇಳ್ಬೇಡ. ನೀನಿಂದ ಹುಡ್ಕಕ್ ಆಗ್ಲಿಲ್ಲ ಅಂತ ಹೇಳು. ಯಾವ್ದೋ ಅನಾಥ ಹೆಣನ ಇಟ್ಕೊಂಡು ಕೇಸನ್ನ ಫಿಟ್ ಮಾಡೋದಕ್ ನೋಡ್ದೆ. ಈಗ ಬೇರೆ ಪ್ಲಾನ್ ಮಾಡ್ತಿದ್ಯಾ? ನೀನೇನೋ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ಯಾ. ಇದು ಒಳ್ಳೇದಲ್ಲ. ಸರ್, ಕಂಪ್ಲೇಂಟ್ ಕೊಡೋಕೆ ಬಂದವ್ರ ಮೇಲೆ ಅಕ್ಯೂಸ್ಡ್ ಅಂತ ಆರೋಪ ಆಗ್ತಿದ್ದೀರಾ. ಇದು ಸ್ವಲ್ಪನೂ ಸರಿಯಲ್ಲ. ನಿಮ್ಮ ಹತ್ರ ಏನು ಎವಿಡೆನ್ಸ್ ಇದೆ? ಅದು ನಿಮ್ಮ ಹತ್ರ ಹೇಳೋಂಥ ಅವಶ್ಯಕತೆ ಇಲ್ಲ ಸರ್. ಪ್ರಾಪರ್ FIR ಇಲ್ಲದೆ ಒಬ್ಬರನ್ನ ರಿಮೈಂಡ್ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತಿದೆ ಅನ್ಸುತ್ತೆ. ಅಡ್ವೊಕೇಟ್ ಬುದ್ಧಿ. ಅಲ್ಬೇಟ್ ಸರ್, ಅವನ್ನ ಕರ್ಕೊಂಡು ಬಾ. ಕಳ್ಳನ ಕಾಪಾಡೋಕ್ಕೆ ಕಾದಿ ಬಂದು ಕೂತಿದೆ. ಆ ದುಡ್ಡು ಯಾರ್ದು ಅಂತ ಚೆನ್ನಾಗೇ ಗೊತ್ತು. ಸಿಗಾಕೊಂತಾರೆ, ನೋಡ್ಕೊಂತೀನಿ. ಸೈನ್ ಹಾಕಿಸ್ಕೊಂಡು ಕಳಿಸ್ಬಿಡಯ್ಯ. ಲೇ, ಬಾರ. ಲೇ, ಏನಾದ್ರೂ ಬಾಯ್ ಬಿಟ್ಯಾ? ಇಲ್ಲ ಅಣ್ಣ, ಲೋಡ್ ಕೊಟ್ಟು ಕಾಸು ಅಂತ ಹೇಳಿ ಸಂಪಾದಿಸ್ಬಿಟ್ಟೆ.
ಯಾವ್ದ್ರ ಬಗ್ಗೆನೂ ಬಾಯಿ ತೆಗಿಲಿಲ್ಲ. ಇವನ್ನ ಹೇಗೆ ಬಿಟ್ರೆ ಆಗೋದಿಲ್ಲ. ನನ್ಗೆ ಯಾಕೋ ನೀನು ಸರಿಯಾಗಿ ನೋಡಿಲ್ಲ ಅಂತ ಅನ್ಕೊತಾ ಇದ್ದೀನಿ. ಮರ್ಡರ್ ಆಗಿರೋ ಎವಿಡೆನ್ಸು, ದೇಹದಲ್ಲಿ ಗುರುತುಗಳು ಒಂದು ಸರಿಯಾಗಿಲ್ಲ. ಕರೆಕ್ಟಾಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇಲ್ವಾ? ನನಗೇನು ಸಮಸ್ಯೆ ಇಲ್ಲ. ನೀವು ಬೇಕಾದ್ರೆ ಕೋರ್ಟ್ಗೆ ಹೋಗಿ ಪರ್ಮಿಷನ್ ತಗೊಳ್ಳಿ, ಸೆಕೆಂಡ್ ಒಪಿನಿಯನ್ನು ತಗೊಳ್ಳಿ. ನಾನೇನು ಬೇಡ ಅಂತ ಹೇಳಲ್ಲ. ಆದರೆ ನೀವೆಷ್ಟೇ ಸಲ ಪ್ರಯತ್ನ ಮಾಡಿದ್ರು ಮತ್ತೆ ಮತ್ತೆ ಅದೇ ಬರೋದು. ಆಮೇಲೆ ನೀನು ತಗೊಬಂದು ಕೊಟ್ಟಿದ್ದೆ ಅರ್ಧ ಬಾಡಿನ. ಇದರಲ್ಲಿ ಮಚ್ಚೆ ಅನ್ನೋದೇ ಪ್ರಶ್ನೆ. ಹೋಗಿ ಬೇರೆ ಹೇಗಾದ್ರೂ ನೋಡ್ಕೋಬೋದು ಅಂತ ಒಂದ್ಸಲ ನೋಡ್ಕೊಳ್ಳಿ. ಯಾರಂತಾದ್ರೂ ಗೊತ್ತಾಯ್ತಾ? ಒಂದು ಮುಖ್ಯವಾದ ವಿಷಯ, ಮಾರ್ಚರಿನಲ್ಲಿ ಬಾಡಿನ ಇನ್ನು 2 ದಿನ ಮಾತ್ರ ಇಟ್ಕೋಬಹುದು. ಅಷ್ಟಲ್ಲಿ ಯಾರ ತಲೆ ಮೇಲಾದ್ರೂ ಹಾಕಕ್ ನೋಡಿ. ಇಲ್ಲ ಅಂದ್ರೆ ನೀವೇ ಎತ್ಕೊಂಡು ಹೋಗಿ ಕಾರ್ಯ ಮುಗಿಸ್ಕೊಂಡು ಕೈ ತೊಳ್ಕೊಬೇಕಾಗುತ್ತೆ. ಬರೀ ಡ್ರೆಸ್ ಮಾತ್ರ ಇದೆ. ನಾನು ಸೈಂಟಿಫಿಕ್ ಪ್ರೂಫ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸರಿ, ನಾನು ಬರ್ತೀನಿ. ಯೋ ಹೇಳು ದಾಸ್. ಯಜಮಾನ್ರೆ, ನೀವ್ ಹೇಳಿದ್ದಕ್ಕೇನೆ ನಾವು ಸುಮ್ಮನೆ ಇದ್ವಿ. ಈಗ ಆ ಹೆಣನ ತಗೊಂಡ್ ಬಂದು ಇವನ್ ತಲೆ ಕಟ್ಟೋದಕ್ ನೋಡ್ತಾ ಇದ್ದಾನೆ. ನಮ್ಮ ಆಳ್ ಬಗ್ಗೆ ದೌರ್ಜನ್ಯ ಮಾಡೋದಕ್ ಬಂದ್ರೆ ನಾವೇನೋ ಅಂತ ತೋರ್ಸ್ಬೇಕಲ್ವಾ ಯಜಮಾನ್ರೆ? ಇಲ್ಲ ಅಂದ್ರೆ ನಮ್ಮ ಹೆಸರೇ ಕೆಡುತ್ತೆ ಅಲ್ವಾ? ಬೇರೆ ಊರಿಂದ ಬಂದು ಕೌನ್ಸಿಲರ್ ಆಗೋದು ಎಷ್ಟ್ ಕಷ್ಟ ಅಂತ ಗೊತ್ತಿದೆ ಅಲ್ವಾ? ಅದೇ ನನ್ನ ಹತ್ರ ಹೇಳಿದೆ ಅಲ್ವಾ, ನಾನು ಅವ್ರ ಹತ್ರ ಮಾತಾಡ್ತೇನೆ. ಈ ವ್ಯಕ್ತಿ ಬೇರೆ ಸುಮ್ನೆ ಇರು ಅಂತ ಹೇಳ್ತಾ ಇದ್ದಾನೆ. ನನಗ್ ಬರ್ತಿರೋ ಕೋಪಕ್ಕೆ. ಅನಾನ, ಆರಾಮಾಗಿರಿ, ಯಾವತ್ತೂ ಗಡಿಬಿಡಿ ಮಾಡ್ಬಿಡಿ. ಏಯ್, ನೀನು ಹೊರಡ. ಏಯ್ ಇರ. ಏಯ್ ಹುಷಾರು. ಓದ್ಸಲ ತರ ಏನಾದ್ರೂ ಈ ಸಲ ಮಾಡಿದ್ರೆ ಸಾಯಿಸ್ಬಿಟ್ಟು ಕಾಲುವೆಗೆ ಹಾಕ್ಬಿಡ್ತೀನಿ. ಇಲ್ಲ ಅಣ್ಣ. ಅಣ್ಣ, ಒಂದ್ ವೇಳೆ ಪೊಲೀಸ್ ಅವ್ರು ಹೇಳ್ದಂಗೆ ಇವನೇ ಕಾಸು ಕಳ್ತನ ಮಾಡಿ ಅವನ ಹೆಂಡತಿ ಮೇಲೆ ಆರೋಪ ಹಾಕಿ ಇವನೇ ಕೊಲೆ ಮಾಡಿದ್ರೆ? ಅವರಿಗೆ ಅಷ್ಟೊಂದು ಬುದ್ಧಿ ಎಲ್ಲ ಇಲ್ಲ. ಆ ರೀತಿ ಏನಾದ್ರು ಮಾಡಿದ್ರೆ ಎಲ್ಲ ಸಮಸ್ಯೆಗೆ ಉತ್ತರ ಸಿಗ್ಬೇಕಂದ್ರೆ ಅದಕ್ಕೆ ಒಂದೇ ದಾರಿ, ಇವನ್ನೇ ಎತ್ಬೇಕು. ಇವನು ಎಲ್ಲೋಗ್ತಾನೆ, ಎಲ್ಲಿ ಬರ್ತಾನೆ, ಫಾಲೋ ಮಾಡಿ. ತಿಳಿದ ಅಲ್ಲ ಆಸೆಯಲ್ಲ ಹೋಯಿತೆ, ಹರಸಿದರು ಎಲ್ಲರೂ ಪ್ರೇಮವಿರೋ ದೈವವೇ ಧನ್ಯವಾದ ಹೇಳೆಯ. ಎಲ್ಲ ತಿಳಿದ ಅಲ್ಲ ಎಲ್ಲ ತಿಳಿದ ಅಲ್ಲ. ಹಸ್ಬಿ ರಬ್ಬಿ ಜಲ್ಲಲ್ಲ ಮಾಫಿ ಕಲ್ಬಿ ಗೈರುಲ್ಲ. ಎಲ್ಲ ತಿಳಿದ ಅಲ್ಲ
ಬಡವರು ಶ್ರೀಮಂತರು ಅಲ್ಲ, ಜೀವನ ಬಲು ಕಷ್ಟ ಅಲ್ಲ. ರಾಜನಾಗಿ ಬರುವನು ದುಃಖವ ತೊಲಗಿಸಿ, ರಾಜನಾಗಿ ಬರುವನು ದುಃಖವ ತೊಲಗಿಸಿ. ಇಲ್ಲ ಇಲ್ಲಿ ಆನಂದ ಅಲ್ಲ, ಕೊಟ್ಟಿಹನು ದೇವರು. ಎಲ್ಲರೂ ಬೆಳೆದರೆ ಎಲ್ಲೆಡೆ ಆನಂದ, ಎಲ್ಲರೂ ಬೆಳೆದರೆ ಎಲ್ಲೆಡೆ ಆನಂದ. ಎಲ್ಲ ತಿಳಿದ ಅಲ್ಲ, ಎಲ್ಲ ತಿಳಿದ ಅಲ್ಲ, ಎಲ್ಲ ತಿಳಿದ ಅಲ್ಲ, ಎಲ್ಲ ತಿಳಿದ ಅಲ್ಲ, ಎಲ್ಲ ತಿಳಿದ ಅಲ್ಲ ಅಲ್ಲ. ನಮ್ಮನ್ನು ನೀನೆ ರಕ್ಷಿಸುವೆ, ಎಲ್ಲ ತಿಳಿದ ಅಲ್ಲ ಅಲ್ಲ, ನಮ್ಮನ್ನು ನೀನು ರಕ್ಷಿಸುವೆ. ಎಲ್ಲ ತಿಳಿದ ಅಲ್ಲ, ಎಲ್ಲ ತಿಳಿದ ಅಲ್ಲ. ಕಾರ್ತಿಕೇಸನ್, ಆ ಡೆಡ್ ಬಾಡಿ ಕೇಸಲ್ಲಿ ಯಾಕೆ ಇಷ್ಟೊಂದು ಸಮಸ್ಯೆ? ಯಾಕೆ ಇಷ್ಟೊಂದು ಕಾಂಪ್ಲಿಕೇಟ್ ಆಗ್ತಾ ಇದೆ? ನಿಮಗೂ ಆ ಕೌನ್ಸಿಲರ್ಗೂ ಏನು ಸಮಸ್ಯೆ? ನೀವು ಬೇರೆ ಏನೋ ಮನ್ಸಲ್ಲಿ ಇಟ್ಕೊಂಡು ಅವ್ನ ಡ್ರೈವರ್ನ ಇದರಲ್ಲಿ ಸಿಗಾಕ್ಸಿ ಕೇಸ್ ಮುಗಿಸೋಣ ಅಂತ ನೋಡ್ತಿದ್ದೀರಾ ಅಂತ ಹೇಳಿದ್ದಾರೆ. ಪ್ರಾಪರ್ ಎವಿಡೆನ್ಸ್ ಇಲ್ಲ, ವಾರೆಂಟ್ ಕೂಡ ಇಲ್ಲ. ಆದ್ರೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಒಡೆದು ಹೆದರಿಸಿ ಸ್ಟೇಟ್ಮೆಂಟ್ ತಗೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ. ಎಲೆಕ್ಷನ್ಸ್ ಬೇರೆ ಬರ್ತಿದೆ, ಅಷ್ಟರೊಳಗೆ ಅವ್ರು ಹೋರಾಟ ಅದು ಇದು ಅಂತ ಹೋದ್ರೆ ಆಮೇಲೆ ನಾನು ಅವ್ರ ಪರವಾಗಿ ನಿಂತ್ಕೋಬೇಕಾಗುತ್ತೆ. ಸರ್, ಅವನ ವೈಫ್ ಮಿಸ್ಸಿಂಗ್ ಕೇಸಲ್ಲಿ ಅವನ ಮೇಲೆ ಡೌಟ್ ಕ್ಲಿಯರ್ ಆಗಿದೆ ಸರ್. ಬಟ್ ಕ್ಲಿಯರ್ ಎವಿಡೆನ್ಸ್ ಇದೆಯಾ? ಆ ಬಾಡಿ ಅವನ ವೈಫ್ದೆ ಅಂತ ಪ್ರೂವ್ ಮಾಡೋಕ್ಕಾಯ್ತಾ? ಅದನ್ನು ಇದನ್ನು ಸೇರಿಸಿ ಯಾಕೆ ತಲೆ ಕೆಡಿಸ್ಕೋತೀರಾ? ಸರ್, ಅವನ ವೈಫ್ ಅದು ಒಂದು ವೇಳೆ ಅವನ ವೈಫ್ ಬಾಡಿನೇ ಆಗಿದ್ರು ಸೂಸೈಡ್ ಅಂತ ಹೇಳಿ ಕೇಸ್ ಮುಗಿಸೋದಕ್ಕೆ ನೋಡಿ. ಬೇರೆ ಏನಿದ್ರು ಆಮೇಲೆ ನೋಡ್ಕೋಣ. ಕಾರ್ತಿಕೇಸನ್, ಇದನ್ನು ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ. ಈ ಕೇಸ್ ಬಗ್ಗೆ ಯಾವುದೇ ಅಪ್ಡೇಟ್ ಇದ್ರೂ ನನಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಿ. ಬರೀ ಡ್ರೆಸ್ ಹಿಡ್ಕೊಂಡೆ ಹೇಗೆ ಹೇಳ್ತೀರಾ? ಅದೇ ರೀತಿ ಡ್ರೆಸ್ ಮ್ಯಾಚ್ ಆಗಿರೋ ಇನ್ನೊಂದು ಹುಡುಗಿ ಜೀವಂತವಾಗಿದ್ದಾಳಲ್ಲ, ಒಂದೇ ಒಂದು ಸೆಲ್ಫಿ. ಏಯ್ ಹೋಗಯ್ಯ. ಸರ್, ನನಗೊಂದು 2 days ಟೈಮ್ ಕೊಡಿ ಸರ್. ಪರವಾಗಿಲ್ಲ, ಮಾತಾಡಿ. ಸರ್, ನಾವು ಲಾರೆನ್ಸ್ನ ಫಾಲೋ ಮಾಡ್ಕೊಂಡು ಬಂದ್ವಿ. ನಾವು ಅವತ್ತು 100 ಸಂದ್ರ ಸಂಧಿ ಹತ್ರ ಅಂಗಡಿ ಇತ್ತಲ್ಲ, ಆ ಏರಿಯಾದಲ್ಲಿ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದೇನೆ ಸರ್. ಅವಳ ದಂಧ ಮಾಡೋ ಜಾಗದಲ್ಲಿ ಅವನಿಗೇನೆ ಯಾ ಕೆಲಸ? ಗೊತ್ತಿಲ್ಲ ಸರ್. ಸರ್ ಅವತ್ತು CCTV ಫುಟೇಜ್ ನೋಡಿದಾಗ ಇನ್ನೊಬ್ಬ ಇದ್ದ ನೋಡಿ. ಆ ದುಡ್ಡನ್ನ ಎಕ್ಸ್ಚೇಂಜ್ ಮಾಡಾಯ್ತು, ಬರ್ತಾ ಇದ್ದೀನಿ. ದಿನೇಶ್ ಫ್ರೆಂಡು, ಅವನು ಇಲ್ಲೇ ಇದ್ದಾನೆ ಸರ್. ಏನೇ ಹೇಳ್ತಿದ್ಯಾ? ಅವನು ಫಾರಿನ್ ಹೋದೆ ಅಂತ ತಾನೇ ಹೇಳ್ದ? ಹಾ ಏನೋ ತಪ್ಪಾಗಿದೆಯಲ್ಲ. ಅವನ್ನ ಲಾಕ್ ಮಾಡಿ ಸ್ಟೇಷನ್ಗೆ ಕರ್ಕೊಂಬಾ, ನಾನು ಬರ್ತೀನಿ. ಓಕೆ ಸರ್. ಅಣ್ಣ, ನೀನು ಲಾರೆನ್ಸ್ನ ಫಾಲೋ ಮಾಡಿ, ನಾನು ಇವನ್ನ ಫಾಲೋ ಮಾಡ್ತೀನಿ. ಇವನೇ ಗಾಡಿ ಓಡಿಸೋಕೆ ಬರಲ್ಲಪ್ಪ. ಹೋಗ್ರಿ. ನಿಂತ್ಕೊಳ್ಳೋ.
ಸರ್, ದಿನೇಶ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಎಲ್ಲ ಕಾಲ್ ಡೀಟೇಲ್ಸು ಡಿಲೀಟ್ ಆಗಿದೆ ಸರ್. ಸರ್ ಎಲ್ಲ ರೆಡಿ ಸರ್. ಯೋ, ಏನಯ್ಯ ಈ ಟೈಮಲ್ಲಿ ಬೇರೆ ಕೆಲಸ ಇಲ್ವಾ? ಏನಾದ್ರೂ ಕಂಡು ಹಿಡಿದ್ರ ಹೇಗೆ? ಎಲ್ಲ ಹಿಡ್ದಂಗಾಯ್ತು. ಬೆಳಗ್ಗೆ ಕಳಿಸ್ತೀನಿ, ನೋಡ್ಬಿಟ್ಟು ರಿಪೋರ್ಟ್ ಕಳಿಸು. ಈ ಸಲ ಏನು ಕೈಯ ಕಾಲ? ಎರಡೂ ಇಲ್ಲ, ಇದು ಬೇರೆ ಥರ. ಯೋ, ಸ್ವಲ್ಪ ಹುಷಾರು. ಇದು ಹಳೆ ಕೇಸ್ ಅಂತಾರ, ಪೂರ್ತಿ ಮುಗಿಸ್ಬಿಡ್ಬೇಡ. ಅದಕ್ಕೆ ರಿಪೋರ್ಟ್ ರೆಡಿ ಮಾಡೋದಕ್ಕೆ ನನಗ್ ತಲೆನೋವು. ಎಷ್ಟು ದಿವಸಗಳಿಂದ ಫುಲ್ಲು ಕೊಡಿಸ್ತೀನಿ ಅಂತ ಹೇಳಿ ಯಾಮಾರಿಸ್ತಿದ್ಯಾ? ನೋಡ್ಕೊಳ್ಳೋಣ. ಎಲ್ಲ ಕಳಿಸ್ತೀನಿ, ನೋಡ್ಬಿಟ್ಟೆಲ್ಲ ರಿಪೋರ್ಟ್ ಕಳಿಸು. ಸರಿ, ಕಳಿಸ್ಕೊಡು. ಸರ್, ನಾನು ಯಾಕೆ ಕರ್ಕೊಂಡು ಬಂದಿದ್ದೀರಾ ಸರ್? ನಂಗೇನು ಗೊತ್ತಿಲ್ಲ ಸರ್. ಏಯ್, ನಾಟಕ ಬೇಡ. ಅವನ ಹೆಸರೇನೋ? ದಿನೇಶ್. ಎಲ್ಲ ಅವನು? ನೀನು ಸಿಂಗಾಪುರಲ್ಲಿ ಅಂತ ಯಾಕೋ ಸುಳ್ಳು ಹೇಳ್ದ? ಆ ಏರಿಯಾದಲ್ಲಿ ಇನ್ನೇನು ಕೆಲಸ? ಸರ್, ಸುಮ್ಮನೆ ಏನೇನು ಹೇಳಬೇಡಿ ಸರ್. ನನಗೇನು ಗೊತ್ತಿಲ್ಲ ಸರ್. ಲಾಸ್ಟ್ ಮಿನಿಟಲ್ಲಿ ಫ್ಲೈಟ್ ಮಿಸ್ ಆಯಿತು ಸರ್, ಅದಕ್ಕೆ ಹೋಗಿಲ್ಲ ಸರ್. ನಾನು ದಿನೇಶನ್ ನೋಡಿ 10 ದಿನ ಆಯಿತು ಸರ್. ಸುಮ್ಮನೆ ಅಂಗಡಿಗೆ ಹೋಗ್ತಾ ಇದ್ದಾನ, ನೀವೇ ಅಟ್ಟಿಸ್ಕೊಂಡು ಬಂದ್ರಿ ಸರ್. ಎದ್ದೇಳ, ನಡೆ. ಹೇಳು. ಬೇಡ ಸರ್. ಸರ್ ಬರ್ತೀರಾ? ಹೋಗಿ. ಸರ್, ಹೇಳ್ಬಿಡ್ತೀನಿ ಸರ್. ಸರ್, ಏಯ್ ನಿಂತ್ಕೋ. ಹೇಳಿದನ್ ಕೇಳಿಸ್ಕೋ. ಬಿಡೋ ಅವಳನ್ನ. ಏಯ್, ವಾಪಸ್ ಹೋಗೋಣ. ಬಾ. ಛೇ, ಮಿಸ್ ಮಾಡ್ಕೊಂಡ. ಬಿಡಲ್ಲ ಅವಳ. ನಾನು ಬಿಡಲ್ಲ ಅವಳ. ಏ ಅತ್ತ, ಮಚ್ಚಿ ಅಲ್ಲಿ ನೋಡು, ಅವಳೆ ತಾನೆ. ಏಯ್, ನಾನು ಹೋಗಿ ಮಾತಾಡಿ ನೋಡ್ತೀನಿ, ಇರು. ಮಚ್ಚಿ, ಇದು ಅವಳಲ್ಲ, ಆದ್ರೆ ಅವಳು ಅದೇ ರೀತಿ ಇದ್ದಾಳೆ. ನಾನು ಹೋಗಿ ಮಾತಾಡಿ ಬರ್ತೀನಿ, ಇರು. ಹಾಯ್. ಭಯ ಪಡ್ಬೇಡಿ, ಏನೂ ಇಲ್ಲ. ಸುಮ್ಮನೆ ಬಂದ್ವಿ. ನಾವು ಇಬ್ರಿದ್ದೀವಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಾ? ಎಷ್ಟಾದ್ರೂ ಪರವಾಗಿಲ್ಲ. ನೀವು ಅನ್ಕೊಂಡ ಇಲ್ಲ, ನಾನು ಹೇಳ್ದನ್ ಕೇಳಿ. ಏನೋ ಮಾಡಿದೆ? ಬಾರೋ ಮೊದಲು, ಬಾರೋ. ಗಾಡಿ ಸ್ಟಾರ್ಟ್ ಮಾಡು, ಬೇಗ ಬಾ. ಭಯ ಆಗ್ತಿದೆ ಕಣೋ.
ಹೇಯ್ ಇದ್ಯಾವ ಜಾಗನೋ? ಇಲ್ಲಿಗೆ ಕರ್ಕೊ ಬಂದೆ? ಛಾ, ಭಯ ಪಡ್ಬೇಡ, ಇದು ಸೇಫ್ ಆಗಿರೋ ಜಾಗ. ಇಲ್ಲಿ ಯಾರು ಬರೋದಿಲ್ಲ. ಹೇಯ್ ಹೇಯ್ ಮಚ್ಚ, ಸಾರಿ ಕಣ, ಗೊತ್ತಿಲ್ದೆ ಮಾಡ್ದೆ ಕಣ. ಇರೋ ಪರಿಸ್ಥಿತಿಗೆ ಇದ್ ಬೇಕಿತ್ತೇನೋ? ಇಷ್ಟು ದಿವಸಗಳಾದ್ಮೇಲೆ ಇವಾಗಲೇ ಸ್ವಲ್ಪ ಒಳ್ಳೇದಾಗ್ತಿತ್ತು. ಇವಾಗ ಈಗ ಮಾಡ್ದಲ್ಲ ಹೆಂಗೋ ಫ್ಲೈಟ್ ಹತ್ತಿತ್ಯಾ? ಒಂದ್ ವೇಳೆ ನೀನು ಹೋದ್ರೆ ನಾನೇನೋ ಮಾಡ್ಲಿ? ನನಗೇನೋ ಪಾಸ್ಪೋರ್ಟ್ ಕೂಡ ಬಂದಿಲ್ವೋ? ಅಲ್ಲಿ ಸಾರಿ ಕಣ, ನಾವೇನು ಮಾಡಿಲ್ಲ ಕಣ. ಆ ಹುಡುಗಿ ಬೆಳಗ್ಗೆ ಎದ್ದ ತಕ್ಷಣ ಕಳಿಸ್ಬೇಡ ಪ್ಲೀಸ್ ಕಣ. ಹೋಗೋ, ಅರ್ಥ ಮಾಡ್ಕೊಳೋ. ಅಯ್ಯೋ ಅಯ್ಯೋ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಸಾರಿ ಸಾರಿ, ಪ್ಲೀಸ್ ಪ್ಲೀಸ್, ಸಾರಿ ಸಾರಿ, ಶಬ್ದ ಪಡ್ಬಿಡಿ ಪ್ಲೀಸ್ ಪ್ಲೀಸ್. ಸಾರಿ 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 ರೀ, ಭಯ ಪಡ್ಬೇಡಿ. ಸಾರಿ, ನಾವೇ ಇಲ್ಲ ಇಲ್ಲ ಇಲ್ಲ, ಏನಿಲ್ಲ. ನೀವು ಕಂಡ್ಬಿಟ್ಟಿದ ತಕ್ಷಣ ಸಾರಿ ಕೇಳೋಣ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸತ್ಯ, ನೀವು ಹಾಗೆ ಹೊರಟೋಗಿ, ನಾವೇನು ಮಾಡೋದಿಲ್ಲ ಪ್ಲೀಸ್. ಏಯ್ ಹೇಳು ಸತ್ಯ, ಪ್ಲೀಸ್ ಇಲ್ಲಿಂದ ಹೊರಟೋಗಿ. ನನ್ಗೊಂದು ಟೀ ಬೇಕು. ಗೊತ್ತಿದ್ದೋ ಗೊತ್ತಿಲ್ದೇನೋ ಸುಮ್ಮನೆ ನನ್ನ ಇಲ್ಲಿ ಎಳ್ಕೊಂಡು ಬಂದ್ರಿ. ನಾನೇ ಬೇರೆ ತೊಂದ್ರೆಲಿದ್ದೆ, ಬಿಟ್ಟಿದ್ರೆ ಹಂಗೆ ಹೋಗ್ತಿದ್ದೆ. ಅದ್ ಮುಗಿದೆ, ಎಲ್ಲೂ ಹೋಗೋಕ್ಕಾಗಲ್ಲ. ನೀವೇ ನಾನು ನೋಡ್ಕೋಬೇಕು. ಏಯ್, ಏನೇ ನೀನು ಗೊತ್ತಿಲ್ಲದೆ ತಪ್ಪಾಡ್ದ್ವಿ ಅಂತ ಹೇಳ್ದೆ ತಾನೆ? ತುಂಬಾ ಹೊರಗೆ ಮಾತಾಡ್ತಾ ಇದೀಯಾ. ನಾನು ಸಾಯೋ ಸ್ಥಿತಿಲಿದ್ದೀನಿ. ನೀವಿಬ್ರು ನನ್ನ ಕಿಡ್ನಾಪ್ ಮಾಡಿದೀರಾ, ರೇಪ್ ಮಾಡಕ್ ಟ್ರೈ ಮಾಡಿದೀರಾ. ಇದನ್ ಪೊಲೀಸರಿಗೆ ಹೇಳಿದ್ರೆ ಪರವಾಗಿಲ್ವಾ? ಹೇಯ್ ನೀನ್ ಸುಮ್ಮನೆ ಇರೋ. ಏನ್ರಿ, ನಾವೇನು ಮಾಡಿಲ್ವಲ್ಲ. ನೀವು ಮಾಡಿದ್ರಿ ಅಂತ ಹೇಳ್ತಿಲ್ವಲ್ಲ. ಏನು ಹಲೋ, ಏನಪ್ಪ ದಿನೇಶ್ ತಾನೆ? ಹೌದು ದಿನೇಶ್, ನೀವು? ಏನಪ್ಪ, ನಾವು ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡ್ತಿದ್ದೀವಿ. ಹಾ ಹೇಳಿ ಸರ್. ನಿಮ್ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದಿದೆ, ಸ್ಟೇಷನ್ ತನಕ ಬರ್ತೀನಿ ಸರ್. ಏನ್ರಿ, ಅರ್ಥ ಮಾಡ್ಕೊಳ್ರಿ. ನಾವಿಬ್ರು ಸಿಂಗಾಪುರ್ಗೆ ಹೋಗ್ಲೇಬೇಕು. ಈ ಸಮಸ್ಯೆಯಿಂದ ನಮ್ ಲೈಫೇ ಸ್ಪಾಯ್ಲ್ ಆಗ್ಬಿಡುತ್ತೆ. ಹೆದರ್ಕೋಬೇಡಿ, ನಾನೇನ್ ಇಲ್ಲಿ ತುಂಬಾ ದಿನ ಇರಲ್ಲ. ಅದ್ರೊಳಗೆ ಹೋಗ್ಬಿಡ್ತೀನಿ. ಅಲ್ಲಿವರೆಗೂ ನಾನ್ ಹೆಂಗ್ ಹೇಳ್ತೀನೋ ನೀವ್ ಹಂಗೆ ಮಾಡ್ಬೇಕು. ಅಯ್ಯೋ, ಇಲ್ಲಿ ನೋಡು, ಬೇರೆ ದಾರಿ ಇಲ್ಲ. ನಿನ್ಗೂ ಫ್ಲೈಟ್ ಮಿಸ್ ಆಗಿದೆ. ಅವಳು 1 ವಾರ ಮ್ಯಾನೇಜ್ ಮಾಡ್ಬೇಕು. ಮುಂದಿನ ವಾರ ನನಗೆ ಪಾಸ್ಪೋರ್ಟ್ ಬರುತ್ತೆ. ನಾವಿಬ್ರು ಒಟ್ಟಿಗೆ ಹೋಗ್ಬೋದು ಕಣೋ. ಏನ್ ಹೇಳ್ತೀಯಾ? ನೀನ್ ಫೋನ್ ಕೊಡು. ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ನಾನು ಬೇರೆ ಫೋನ್ ಅರೇಂಜ್ ಮಾಡ್ತೀನಿ. ನಾವಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಹೀಗೆ 2 ವಾರ ಕಳೀತು ಸರ್. ನಮಗೆ ಟಿಕೆಟ್ ಕೂಡ ಕನ್ಫರ್ಮ್ ಆಗಲಿಲ್ಲ ಸರ್. ನಮ್ಮ ಹತ್ರ ಇದ್ದಿದ್ದ ದುಡ್ಡು ಕೂಡ ಖಾಲಿ ಆಯಿತು. ಅವನ ಹತ್ರ ಬರೀ ಫಾರಿನ್ ಕರೆನ್ಸಿ ಇತ್ತು ಸರ್. ಅದನ್ನು ಚೇಂಜ್ ಮಾಡಕ್ಕೆ ಬಂದಾಗಲೇ ನಾನು ಸಿಕ್ಕಾಕೊಂಡಿದ್ದು ಸರ್. ನಾನೇನು ತಪ್ಪು ಮಾಡಿಲ್ಲ ಸರ್.
ನಂಬಿ ಸರ್. ಇವನು ಹೇಳೋದೆಲ್ಲ ನಂಬಕ್ಕಾಗಲ್ಲ. ಬಾಯಿ ತೆಗೆದ್ರೆ ಬರೀ ಸುಳ್ಳು ಹೇಳ್ತಾನೆ. ಇವಾಗ ಹುಡುಗಿನ ಅವನು ಎಲ್ಲಿದ್ದಾರೆ? ಏಯ್ ಎದಳ. ಏಯ್ ನೀನು ಆಲ್ಬರ್ಟ್, ಆ ಲಾರೆನ್ಸ್ ಹೆಂಡತಿ ಅವ್ರದ್ದು ಫೋಟೋ ತೋರಿಸಿ. ಶೋ ಆಗ್ತಿಲ್ಲಪ್ಪ ಸ್ವಾಮಿ. ನೀನು ಸತ್ತಿಲ್ವಾ? ನೀನು ಕಾಣಿಸ್ತಿಲ್ದ ನಮ್ಮನ್ನ ಹಿಡ್ಕೊಂಡು ಟಾರ್ಚರ್ ಮಾಡ್ತಾ ಇದ್ದಾರೆ. ನೀನು ನೋಡಿದ್ರೆ ಸೊಕ್ಸಾಗಿ ಬಂದಿಲ್ಲಿ ಕೂತ್ಕೊಂಡಿದ್ಯಾ. ಮಂಡಿಯವ್ರು ಕೂತ್ಕೊಂಡ್ರ? ಸರ್, ನಿಮಗೆ ಕಾಲ್ ಬಂದಿರೋದು ಈ ಫೋನಿಂದಾನೆ. ಜೇಮ್ಸ್ ಸೌಂಡ್ ಲೆವೆಲ್ಗೆ ಕೆಲಸ ಮಾಡಿದ್ದೀರಾ. ಮೊದಲು ಇವಳು ಕೆಲಸ ಮುಗಿಸೋಣ. ದೊಡ್ಡ ತಲೆನೋವಾಗಿದೆ. ಯೋ ಸರ್, ಅವ್ನ ಕೌನ್ಸಲ್ನ ಬರೋ ಕೆಳೆಯ ಇಲ್ಲಿಗೆ. ಸರ್ 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 ಪ್ಲೀಸ್ ಸರ್, ಬೇಡ ಸರ್. ಅವ್ರಿಗೆ ಮಾತ್ರ ಫೋನ್ ಮಾಡಬೇಡಿ ಸರ್. ನಾನು ಯಾರಿಗೂ ತೊಂದರೆ ಕೊಡಕ್ ಹೋಗಲ್ಲ ಸರ್. ಹೊರಟೋಗ್ತೀನಿ ಸರ್. ದಯವಿಟ್ಟು ಅವನಿಗೆ ಮಾತ್ರ ಕಾಲ್ ಮಾಡಬೇಡಿ ಸರ್. ಅಮ್ಮ ಎದಳಮ್ಮ, ಕುತ್ಕೋ. ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ನಾನು ಬೇರೆ ವಿಡಿಯೋ ಕಳಿಸ್ತೀನಿ, ಆ ತರ ಮಾಡು. ಸರಿ ಅಣ್ಣ, ಆಯ್ತು. ಅರ್ಥ ಆಯ್ತು? ಸರಿ ಅಣ್ಣ. ಅಮ್ಮ ಏಯ್, ನಾಳೆ ನಾನು ಇರೋದಿಲ್ಲ. ಅಮೌಂಟು ಬ್ಯಾಗಲ್ಲಿದೆ, ಅರ್ಥ ಆಯ್ತಾ? ಸರಿ ಅಣ್ಣ. ನೀನ್ ತಗೋ, ಹುಷಾರು. ನಾಳೆಗೆಲ್ಲ ಮುಗಿಬೇಕು, ಗೊತ್ತಾಯ್ತಾ? ನಾನು ಹೊರಡ್ತೀನಿ. ಸರಿ ಆಯ್ತಣ್ಣ. ಲಾರೆನ್ಸ್ ನಂಗೆ ಮಾವನೇ ಆಗ್ಬೇಕು. ನನ್ನ ತಂದೆ ತಾಯಿ ತೀರ್ಕೊಂಡ್ಮೇಲೆ ಎಲ್ಲೋಗೋದು ಅಂತ ಗೊತ್ತಿಲ್ಲದೆ ಅನಾಥೆ ಆಗಿದ್ದೆ. ನಮ್ಮ ಅಜ್ಜಿನೇ ಕರ್ಕೊಂಡು ಬಂದಿದ್ದು. ಬಂದ್ಮೇಲೆ ಏನ್ ಮಾಡೋದು ಅಂತ ಯೋಚಿಸೋದ್ರೊಳಗಡೆನೆ ನನ್ನ ಅವನಿಗೆ ಕಟ್ಬಿಟ್ರು.
ಅವಾಗಿಂದ ನನ್ನ ಜೀವನ ನರ್ಕ ಆಗಿದೆ. ಅವನ್ನ ಕಟ್ಕೊಂಡಾಗಿಂದ ನನ್ನ ಜೀವನನೇ ಹಾಳಾಗೋಯ್ತು. ಆಗೊಂದು ನಿರ್ಧಾರ ಮಾಡಿದೆ. ಈ ತರ ನಡ್ಕೋತಿಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ಏನೇ ಅನಾಥ ನಾಯಿ, ನಿನ್ಗಿಷ್ಟೊಂದು ಧೈರ್ಯ ಬಂತಾ? ಏನ ಪಾಪ ಅಂತ ಕಟ್ಕೊಂಡ್ ಮನೆ ಕರ್ಕೊಂಡ್ ಬಂದ್ರೆ? ನನ್ ಜೀವನನೇ ನಾಶ ಮಾಡಿ ಈಗ ಬಂದ್ ನನ್ ಜೀವನ ಕೊಟ್ಟಿದ್ದು ಅಂತ ಹೇಳ್ತೀಯಾ? ನಿನ್ ಜೊತೆ ಬದುಕೋ ಬದಲು ಸಾಯ್ಬಹುದು. ಏಯ್, ನೀನ್ ಬಾಳ್ಬೇಕಾದ್ರೆ ನನ್ನ ಆಸೆ ತಕ್ಕಂತೆ ಬಾಳ್ಬೇಕು, ನೀನ್ ಸಾಯ್ಬೇಕಾದ್ರೆ ನನ್ನ ಆಸೆ ತಕ್ಕಂತೆ ಸಾಯ್ಬೇಕು. ಸಾಯೆ, ಊಟ ಇಲ್ದೆ ನಾಯಿ ತರ ಬಿದ್ದಿರೋ, ಅವಾಗ್ಲೇ ಬುದ್ಧಿ ಬರುತ್ತೆ. ಏಯ್, ಒಂದ್ 100 ರೂಪಾಯಿ ಕೊಟ್ಬಿಟ್ಟು ಹೋಗೋ. ಏಯ್, ಅಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅನಿಸ್ತು. ಕೈಯಲ್ಲಿ ದುಡ್ಡು ಇರಲಿಲ್ಲ, ಬೇರೆ ದಾರಿ ಗೊತ್ತಾಗ್ಲಿಲ್ಲ. ಅದಕ್ಕೆ ಕೌನ್ಸಿಲ್ ದುಡ್ಡು ಎತ್ಕೊಂಡ್ಬಂದ್ಬಿಟ್ಟೆ. ತಗೊಳಮ್ಮ. ನಿನ್ನ ನೋಡಿದ್ರೆ ಪಾಪ ಅನಿಸ್ತಾ ಇದೆ, ಆ ಎಮ್ಮೆಲ್ಲೆ ನೋಡಿದ್ರೆ ಹಿಂಸೆ ಕೊಡ್ತಾವನೆ. ಇವ್ರನ್ನ ಜಿಪ್ ಹಾಕ್ರೆ ಎದಳ್ರ ಮೇಲೆ. ಸರ್, ಕೂತ್ಕೊಳ್ಳಮ್ಮ. ಬೆಳಗ್ಗೆ ಮೊದಲು ಕರ್ಕೊಂಡೋಗಿ ಎಮ್ಮೆಲ್ಲೆ ಮನೆಗೆ ಬಿಟ್ಟು ಬಂದ್ಬಿಡಿ. ಇವ್ರಾಯ್ತು, ಇವ್ನ ಕೌನ್ಸಿಲರ್ ಆಯ್ತು. ಇರೋ ಸಮಸ್ಯೆಲೆ ಇದು ಬೇರೆ. ಸರ್ ಪ್ಲೀಸ್ ಸರ್, ಬೇಡ ಸರ್, ನನ್ನ ಬಿಟ್ಬಿಡಿ ಸರ್. ನಾನು ಯಾರ ಮನೆಗೂ ಬರಲ್ಲ ಸರ್. ನಂಗೆ ಭಯ ಆಗ್ತಿದೆ ಸರ್. ಅವ್ರು ಖಂಡಿತ ನನ್ನ ನೋಡಿರ್ತಾರೆ ಸರ್. ಅವ್ರು ನನ್ನ ನೋಡಿರ್ತಾರೆ. ಬೇಡ, ನಾನು ಬರಲ್ಲ ಸರ್. ನಾನು ನಿಜವಾಗ್ಲೂ ಬರೋದಿಲ್ಲ. ಅಲ್ಲಿಂದ ತಪ್ಪಿಸ್ಕೊಂಡ್ಮೇಲೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗಿಲ್ಲ. ಕೈಯಲ್ಲಿರೋ ದುಡ್ಡನ್ನ ಹೇಗ್ ಬಚ್ಚಿಟ್ಕೊಳ್ಳೋದು ಅಂತಾನೂ ಗೊತ್ತಾಗಿಲ್ಲ. ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ಅಲ್ಲಿಂದ ಹಾಗೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೆ. ದಿಢೀರ್ ಅಂತ ಆ ಕಡೆಗೆ ಒಂದ್ ಕಾರ್ ಬಂತು. ಭಯದಲ್ಲಿ ಬಚ್ಚಿಟ್ಕೊಂಡೆ. ಆಗ ನೋಡಿದ್ರೆ
ಪ್ರಾಪರ್ ಎವಿಡೆನ್ಸ್ ಇಲ್ಲ, ಸೂಸೈಡ್ ಅಂತ ಕೇಸ್ ಮುಗಿಸೋದಕ್ಕೆ ನೋಡಿ. ಈ ಕೇಸ್ ಬಗ್ಗೆ ಯಾವುದೇ ಅಪ್ಡೇಟ್ ಇದ್ರು ನನಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಿ. ನಾನು ಇದನ್ನು ಹೇಳ್ತಿರೋದು ನಿಮ್ಮೊಳ್ಳೇದಕ್ಕೇನೆ. ನಾವ್ಯಾಗೆ ಹುಡುಕ್ತಾ ಇದ್ರೆ ಬೋನ್ಗೆ ಬಂದು ಅದೇ ಬಿದ್ದಿದೆ. ಏನ್ ನಡೀತದೆ ನೀವೇ ಹೇಳ್ತೀರಾ ಅಥವಾ ಲೀಗಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾ? ಲಾರಾ, ಆ 7 ವರ್ಷ ಹೇಗೆ ಕಳೆದೋಯ್ತು ಅಂತಾನೆ ಗೊತ್ತಿಲ್ಲ. ಆದ್ರೆ ಕೊನೆದಾಗಿ ಆ ಒಂದು ದಿನ ಎಲ್ಲಾನು ಬದಲಾಯಿಸ್ಬಿಡ್ತು. ಪ್ರೇಮ ಉಕ್ಕಿಹುದು ನೋಡಿದೆಯ ನೀನು, ಮಾತು ನಿನ ನೋಡಿ ಬರಲಿಲ್ಲವೇ, ಆಗ ನಿನ ನೋಡಿ ಮಾತಾಡಿದೇನೆ, ಹಾರೋ ಮೋಡಗಳು ಮಾತಾಡಿವೆ, ಕನಸೆಲ್ಲ ನಿಜವಾಯಿತೆ, ಬಿಡದೇನೆ ಸುಖ ತಂದಿತೆ, ಅಲೆ ಹಾಗೆ ದಿನ ದಿನ ಹೀಗೆ ಕಡಲಿಗ ಕಾದಿಹುದೇ, ಪ್ರೇಮ ಉಕ್ಕಿಹುದು ನೋಡಿದೆಯ ನೀನು, ಮಾತು ನಿನ ನೋಡಿ ಬರಲಿಲ್ಲವೇ, ಆಗ ನಿನ ನೋಡಿ ಮಾತಾಡಿದೇನೆ, ಹಾರೋ ಮೋಡಗಳು ಮಾತಾಡಿವೆ. ದೂರ ನೀ ಹೋದರೆ ನಾನಿರಲಾರೆ, ನೀನು ಕಾಣದಿರೆ ನಾನೋಡಿ ಬರುವೆ, ಪ್ರೀತಿ ನಿನಗಾಗೆ ನಾನಿಂದು ತಂದಿರುವೆ, ನಾನು ಇರುವೇನೆ ನಿನ್ನ ಜೊತೆಯಲ್ಲೇ, ಯಾರೇ ಬಂದರೂನು ಭಯವಿಲ್ಲ ನನಗಿನ್ನು, ನನಗೆ ನೀನಿದ್ದರೆ ಸಾಕೆ ಇನ್ನು, ನಿನ್ನ ಜೊತೆಯಲ್ಲಿ ಎಷ್ಟೋ ಆನಂದವೇ, ಕಾಲದ ಒಳಗೇನೆ ಹೋಗೋಣವೇ, ಪ್ರೇಮ ಉಕ್ಕಿಹುದು ನೋಡಿದೆಯ ನೀನು, ಆಗ ನಿನ ನೋಡಿ ಮಾತಾಡಿದೇನೆ. ನಾನೀಗಷ್ಟೇ ಮನೆಯಿಂದ ಹೊರಟಿದ್ದೀನಿ. ನೀನ್ ರೆಡಿನಾ? ಸರಿ, ಬೇಗ ರೆಡಿ ಆಗೋ, ನಾನು ಮನೆ ಹತ್ರ ಬರ್ತೀನಿ. ಇನ್ನು ಎಷ್ಟೊತ್ತಾಗುತ್ತೆ? ಹಾ, ಒಂದ್ ನಿಮಿಷ ಆಮೇಲೆ ಮಾಡ್ತೀನಿ. ಹಾ, ಹೇಳಿ ಅಪ್ಪ. ಮನೆ ಕರ್ಕೊಂಡ್ ಬಾ. ಅಪ್ಪ ಹೋಗು. ಓಕೆ. ಬಾಯ್ ಪಾ. ಬಾಯ್. ತುಂಬಾ ಸಂತೋಷವಾಗಿ ಹೋಗ್ತಿದ್ದಂತ ನನ್ನ ಜೀವನ, ಆಶ್ರಮ ಮತ್ತೆ ಅಲ್ಲಿರುವಂತ ವ್ಯಕ್ತಿಗಳು ಯಾರು ಕೂಡ ಎದುರು ನೋಡ್ದಂಗೆ, ಯಾರೋ ಮಾಡಿದ ತಪ್ಪಿಗೆ
ಅವ್ರ ಪೂರ್ತಿ ಜೀವನ ತಲೆ ಕೆಳಗಾಗೋಯ್ತು. ಸರ್ ಯಾರು ಸರ್ ನೀವು? ಅಯ್ಯೋ ಏನೂ ಅರ್ಥ ಆಗ್ತಿಲ್ವಲ್ಲ. ಆಶ್ರಮದಲ್ಲಿ ವೆಪನ್ ಸಪ್ಲೈ. ತಿರ್ಗಾ ಬರ್ತೀನಿ. ಸರ್ ನಾವು ಹೇಳೋದು ಸ್ವಲ್ಪ ಕಂಡವ್ರಿಗೆ ಕೈ ಮುಗಿಬೇಡಿಪಾ. ಇವ್ರನ್ನೆಲ್ಲ ದೇವ್ರು ನೋಡ್ಕೊಂತಾರೆ. ಸ್ವಾಮಿ, ನೀವು ಅನ್ಕೊಂಡಾಗೆ ಇದೇನು ಸಣ್ಣ ವಿಷಯ ಅಲ್ಲ ಸ್ವಾಮಿ. ಆ ಇನ್ಸ್ಪೆಕ್ಟರ್ ಪ್ರಮೋಷನ್ ತಗೊಳ್ಳೋದಕ್ಕೋಸ್ಕರ ನಮ್ಮೆಲ್ಲರೂ ಇದರಲ್ಲಿ ಸಿಕ್ಕಾಕ್ಸೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ಇದನ್ನ ನಾವು ಲೀಗಲ್ ಆಗೇ ಫೇಸ್ ಮಾಡಬೇಕು. ಸರ್, ನಿಮ್ಮ ಆಶ್ರಮ ಕ್ಲೋಸ್ ಮಾಡಬೇಕಂತ ಗವರ್ಮೆಂಟಿಂದ ಆರ್ಡರ್ ಬಂದಿದೆ. ನೀವು 2 ದಿನದಲ್ಲಿ ಖಾಲಿ ಮಾಡಬೇಕು. ನೋಟಿಸ್ ತಗೊಳ್ಳಿ. ಬಿಸ್ನೆಸ್ ಮೀಟಿಂಗ್ ಮುಗಿಯೋ ತನಕ ಸ್ವಲ್ಪ ತಾಳ್ಮೆಯಿಂದ ಇರಕ್ಕೆ ಹೇಳಿದ್ದೆ, ಆದ್ರೆ ಅವಳು ಕೇಳಲಿಲ್ಲ. ಅದೆಲ್ಲ ಆಗಲ್ಲ. ಲಾರಾ, ದಯವಿಟ್ಟು ನಾನು ಹೇಳದ್ ಕೇಳಿಸ್ಕೊ. ನಿನ್ನ ಕೋಪಕ್ಕೆ ನ್ಯಾಯ ಸಿಗೋದು ನಿನ್ನ ತಾಳ್ಮೆ ಮತ್ತೆ ಪರಿಶ್ರಮ ಮಾತ್ರನೇ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರು. ನಾನು ಇನ್ನು 1 ವಾರದಲ್ಲಿ ವಾಪಸ್ ಬರ್ತೀನಿ. ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ನನ್ನ ನಂಬು. ಹೀಗ್ ನ್ಯಾಯಕ್ಕೂ ಕೋಪ ಮಾಡ್ಕೋಬಾರ್ದು ಅಂದ್ರೆ ನಿನ್ನ ತಾಳ್ಮೆ ಸಮಾಧಾನದಿಂದ ಏನಾಗತ್ತೆ? ಎಲ್ಲ ನಾನೇ ನೋಡ್ಕೋತೀನಿ. ನನಗೆ ಯಾರು ಬೇಡ. ಲಾರಾ, 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 ಸ್ವಲ್ಪ ನಿಂತ್ಕೋ. ಲಾರಾ, ನಾವು ವೆಪನ್ಸ್ ಇಟ್ಕೊಳ್ಳೋದು ನಮ್ಮ ರಕ್ಷಣೆಗೆ ಮತ್ತೆ ನಮ್ಮ ಜೊತೆಗಿರೋ ರಕ್ಷಣೆಗೆ ಬಿಟ್ರೆ ಟೆರರಿಸ್ಟ್ ಅಲ್ಲ. ಎಷ್ಟೇ ಖರ್ಚಾದ್ರೂ ಆ ಹುಡುಗನ್ ಬಿಡಿಸೋಣ. ನಿಮಗೇನೇ ಹೆಲ್ಪ್ ಬೇಕಿದ್ರು ನನಗೆ ಕೇಳಿ. ಅಷ್ಟೇ ತಾನೆ? ತುಂಬಾ ಥ್ಯಾಂಕ್ಸ್. ನಮ್ ವಿಷಯ ನಾವು ನೋಡ್ಕೋತೀವಿ. ನೀವು ಹೊರಡಿ. ಯಾವನೋ ಮಾಡಿದ ತಪ್ಪಿಗೆ ನಾವ್ಯಾಕೆ ಹೋಗ್ಬೇಕು? ಹೋಗೋದಿಲ್ಲ, ಇಲ್ಲೇ ಇರ್ತೀವಿ. ಏನಪ್ಪ ಇದು? ಇನ್ಸ್ಪೆಕ್ಟರ್ ಬರಕ್ ಹೇಳು. ಸರ್, ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಬೇಗ ಬಂದ್ಬೇಡಿ ಸರ್. ನಮ್ಮ ಜಾಗ ನಾವು ಬಿಟ್ಕೊಡೋದಿಲ್ಲ. ನೀವೇ ಬಂದಿರೋದು ಇಲ್ಲಿಗೆ. ಹೊರಟೋಗಿ ಎಲ್ಲಿಂದ? ನಮ್ಮ ಜಾಗ ನೋಡಿಸ್ಕೊಳ್ಳಿ ಇಲ್ಲಿಂದ. ಹೋಗೋದಿಲ್ಲ ಇಲ್ಲಿಂದ. ನಮ್ಮ ಜಾಗ ಒಂದು ವಾರದಲ್ಲಿ ಅವಳನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಅವಳು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಅನ್ಕೊಂಡೆ. ಆದ್ರೆ ಇನ್ಸ್ಪೆಕ್ಟರ್ಗೆ ಪ್ರಶಂಸೆ. ಹೋರಾಟಗಾರರ ಎನ್ಕೌಂಟರ್. ಇನ್ಸ್ಪೆಕ್ಟರ್ ಕರ್ತವ್ಯ ನಿಷ್ಠೆಗೆ ಪ್ರಶಂಸೆ. ಏನೇನೋ ಆಗಿದೆ ಇಲ್ಲಿ, ಕಾರಣವೂ ತಿಳಿಯದು ನನಗೆ. ಮನುಷ್ಯತ್ವ ಇಲ್ಲವೇ ಇಲ್ಲ, ಎಲ್ಲರಿಗೂ ದುಡ್ಡೇ ಮುಖ್ಯ. ಇನ್ನೇನು ನೋಡಬೇಕು, ನಮ್ಮ ದೇಶ ಇದು ಲಂಕ. ಎಲ್ಲ ಕಡೆಯೂ ಮೋಸ ತುಂಬಿದೆ, ಬರೀ ದ್ವೇಷ. ಭೂಮಿಯ ತುಂಬಾ ಘೋರ, ಬರೀ ಅನ್ಯಾಯಗಳೇ. ಉಸಿರು ತೆಗೆಯುವುದು ಹೇಗೆ ಹೇಳು? ನಾನು ಅವಳಿಗಾಗಿ ಎಲ್ಲೆಲ್ಲೋ ಹುಡುಕ್ದೆ, ಅವಳು ಸಿಗ್ಲಿಲ್ಲ. ಕೊನೆದಾಗಿ ಅವಳ ಕನ್ಸನ್ನೇ ನನ್ನ ಜೀವನ ಅಂತ ಬದುಕ್ತಾ ಇದ್ದೆ. ಆಗ್ತಾನೆ. ಸರ್, ಜ್ಯೂಸ್. ಸರ್, ಬೇರೆ ಏನಾದರೂ ಬೇಕಾ? ಓಕೆ ಸರ್.
ಲಾರಾ, ಒಂದಿನ ಆದ್ರೂ ನಾನ್ ನೆನ್ಪಿಗೆ ಬರ್ಲಿಲ್ವಾ? ನೀನ್ ಎಲ್ಲಿದ್ದೆ? ಏನ್ ಮಾಡ್ತಾ ಇದ್ದೆ? ಎಲ್ಲಿಗಂತ ಹೋಗಿದ್ದೆ ಲಾರಾ? ಗೊತ್ತಿಲ್ಲ, ಹಾಗೇ ನಡೀತಾ ಇದೆ. ನೀನ್ ಅವಸರ ಪಟ್ಬಿಟ್ಟೆ ಅನ್ಸುತ್ತೆ ಲಾರಾ. ನಿನ್ನ ಈ ರೀತಿಲಿ ನೋಡಕ್ ಆಗ್ತಾ ಇಲ್ಲ ಲಾರಾ. ನನಗೆ ಈ ಥರ ಆಡೋದು ಇಷ್ಟ ಆಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಲಾರಾ, ಸ್ವಲ್ಪ ಕೂಡ ಬದಲಾಗ್ಲಿಲ್ಲಲ್ಲ? ಅದೇ ಅಹಂ, ಬಂಡ ಧೈರ್ಯ, ಕೋಪ ಎಲ್ಲ ಹಾಗೇ ಇದೆ. ಲಾರಾ, ಅಪ್ಪನ ಹತ್ರ ನಾನು ಮಾತಾಡ್ಲಾ? ಪ್ಲೀಸ್, ಅವ್ರು ಖಂಡಿತ ಹೆಲ್ಪ್ ಮಾಡ್ತಾರೆ. ಅವರು ನಾಯಕರೇ ತಾನೆ. ಯಾರು ತಿರುಗಿಸಿ ಹೊಡೆಯೋದಿಲ್ವೋ ಅವ್ರಿಗೆ ಹೊಡಿತಾನೆ ಇರೋದಲ್ವಾ ನಿಮ್ಮ ಅಧಿಕಾರ, ನಾಯಕತ್ವ. ಯಾವನೋ ಮಾಡಿದ ತಪ್ಪಿಗೆ ಹೀಗೆ ಎಲ್ಲರ ಜೀವನ ನಾಶ ಮಾಡ್ತಾ ಹೋಗೋದೇ ನಿಮ್ಮ ಅಧಿಕಾರನಾ? ನಾನು ಹೇಳ್ತಿರೋದು ಒಂದು ವಿಷಯ ಲಾರಾ, ನಾವ್ ಇದನ್ನ ಲೀಗಲ್ ಆಗಿ ಫೇಸ್ ಮಾಡ್ಬೋದಾಗಿತ್ತು. ವಿ ಹ್ಯಾಡ್ ಎ ಲೀಗಲ್ ಆಪ್ಷನ್ ಲಾರಾ. ಲೀಗಲ್ಲ? ಅವ್ರು ಕೇಳಿದ ಪ್ರಶ್ನೆ ಮಾತ್ರ ಲೀಗಲ್ ಆಗಿತ್ತಾ? ನಮ್ಮ ಉತ್ತರ ಮಾತ್ರ ಲೀಗಲ್ ಆಗಿರ್ಬೇಕು. ಚೆನ್ನಾಗಿದೆ ನಿಮ್ ಕಾನೂನು. ಹಾಗಾದ್ರೆ ಎಲ್ಲ ಲೀಗಲ್ ಆಗಿ ಹೋಗಿದ್ರೆ ನಾನು ಈ ತರ ಬದುಕ್ಬೇಕಾಗಿರ್ಲಿಲ್ಲ ಅಲ್ವಾ? ಲಾರಾ ಪ್ಲೀಸ್, ಲಾರಾ. ಇನ್ಮೇಲೆ ಲೀಗಲ್ ಆಗಿ ಮಾಡೋಕೆ ಏನಿದೆ? ನೀನು ಎಷ್ಟು ಹೋರಾಡ್ ನೋಡ್ದೆ. ನಾನು ಕೇಳೋದಿಲ್ಲ. ಇನ್ಮೇಲೆ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಹೌದು, ನೀನ್ ಯಾಕೆ ಇನ್ನೂ ಮದ್ವೆನೇ ಆಗಿಲ್ಲ? ಚೀರ್ಸ್ ಲಾರಾ. ನೀನ್ ಹೀಗೆ ಸುಮ್ಮನೆ ನಿನ್ ಜೀವನನ ಹಾಳು ಮಾಡ್ಕೋಬೇಡ. ಎಲ್ಲ ಬದ್ಲಾಗ್ ಹೋಯ್ತು. ನನ್ನ ಪ್ರಕಾರ ಏನು ಬದಲಾಗಿಲ್ಲ ಲಾರಾ. ನಿನ್ಗೇನ್ ಸರಿ ಅನ್ಸ್ತೋ ನಿನ್ ಜೀವನನ ಹಾಗೆ ಬದುಕ್ತೆ. ನನಗೇನ್ ಸರಿ ಅನ್ಸ್ತಿದ್ಯೋ ನಾನದನ್ ಮಾಡ್ತೀನಿ. ಆದ್ರೆ ಲಾರಾ, ನಾವಿಬ್ರು ಸೇರ್ಕೊಂಡು ಏನ್ ಮಾಡ್ಬೇಕಂತ ಅನ್ಕೊಂಡ್ವೋ ನಾನು ಅಷ್ಟೆಲ್ಲ ಖುಷಿ ಪಡ್ತೀನಿ ಲಾರಾ. ನನ್ಗಷ್ಟು ಸಾಕು, ಜೀವನ ಪೂರ್ತಿ ಅಷ್ಟು ಸಾಕು ಲಾರಾ. ಇಲ್ಲಿ ನೋಡು, ಇದು ನೋಡು, ಇದು ನಮ್ಮ ಹೋಮ್ ಲಾರಾ. ನಮ್ಮ ಹಳೆ ಆಶ್ರಮದಲ್ಲಿ ಇದ್ದವರೆಲ್ಲ ಈಗ ಇಲ್ಲೇ ಇದ್ದಾರೆ. ಲಾರಾ, ಏನಾಯ್ತು ಲಾರಾ? ಈ ಪ್ರಾಬ್ಲಮ್ ಇನ್ನೂ ಸರಿ ಹೋಗಿಲ್ವಾ? ಹುಷಾರು ಲಾರಾ. ಏನಿದು? ಈ ಸಮಸ್ಯೆ ಇನ್ನೂ ಸರಿ ಹೋಗಿಲ್ವಾ ಲಾರಾ? ಲಾರಾ ಪ್ಲೀಸ್, ನನ್ಗಾಗಿ ಒಂದು ಹೆಲ್ಪ್ ಮಾಡ್ತೀಯಾ? ಒಂದೇ ಒಂದ್ಸಲ ನಮ್ಮ ಆಶ್ರಮಕ್ಕೆ ನೀನ್ ಬರ್ಬೇಕು. ಅದು ನಿನಗ್ ಸೇರಿದ್ದು ಲಾರಾ. ನೀನ್ ಆಸೆ ಪಟ್ಟಂಗೆ ನನಗಾಗಿ ಪ್ಲೀಸ್ ಲಾರಾ, ಅರ್ಥ ಮಾಡ್ಕೊ. ಬಾ ಲಾರಾ. ನೀನು ನೋಡಿದ್ರೆ ಎಲ್ಲರೂ ಸಂತೋಷ ಪಡ್ತಾರೆ. ಬಾ.
ಹೇ ಲಾರಾ, ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರೂ ಈಗ ತಾನೇ ಮಲಗಿರ್ತಾರೆ. ನಾನು ಎಬ್ಬರಿಸ್ಲಾ? ಯಾಕೆ? ನಾನು ಬಂದಿದ್ದು ಹೋಗಿದ್ದು ಯಾರಿಗೂ ಹೇಳ್ಬೇಡ. ಹೊರಗೆ ಹೋಗಿ ಮಾತಾಡೋಣ. ಹೇ ಲಾರಾ, ನನ್ನ ಮನಸ್ಸಲ್ಲಿದ್ದಿದ್ದ ಭಾರ ಇಳಿದ ಹಾಗಾಯ್ತು. ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಲ್ಲ. ನನ್ನ ತೊಂದರೆಗಳ ನಡುವೆ ನಿನ್ನ ಬಗ್ಗೆ ಯೋಚಿಸೋಕ್ಕೂ ಟೈಮ್ ಇಲ್ಲ. ನೀನು ಮಾತ್ರ ಯಾಕೆ ಹೀಗಿದೆಯಾ? ನಿನ್ನ ಲೈಫ್ ನೋಡ್ಕೊಂಡು ಹೋಗಬೇಕು ತಾನೇ. ಎಲ್ಲ ಮುಗ್ದೋಯ್ತು ಅಲ್ವಾ? ತುಂಬ ದೂರ ಹೊರಟೋದೆ. ಇನ್ಮೇಲೆ ನಾನೇ ಇಷ್ಟಪಟ್ಟರು ಮತ್ತೆ ಬರೋಕ್ಕಾಗಲ್ಲ. ಹೇ ಲಾರಾ, ಸರಿನೋ ತಪ್ಪು, ಇನ್ಮೇಲಾದ್ರೂ ನಾವಿಬ್ರು ಸೇರ್ಕೊಂಡು ಎಲ್ಲದನ್ನು ಜೊತೆಲೆ ಫೇಸ್ ಮಾಡೋಣ, ಒಂದಾಗಿ ಮದುವೆ ಮಾಡ್ಕೊಳ್ಳೋಣ ಲಾರಾ. ಹಾ, ಲಾರಾ, ಐ ಲವ್ ಯು ಲಾರಾ. ಲಾರಾ, ಲಾರಾ, ಈಸಿ ಈಸಿ ಈಸಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡು, ನಿಧಾನಕ್ಕೆ. ನಿನ್ನೇಲಿ ಅಯ್ಯೋ, ಹ್ಯಾಂಡ್ ಬ್ಯಾಗ್ ಗಾಡಿಯಲ್ಲಿದೆ, ಇರು ನಾನು ಬಂದೆ. ಅಯ್ಯೋ ಬಂದೆ ನಾನು. ಇದೆ, ತಗೋ ತಗೋ ತಗೋ, ಇನ್ನೆಲ್ಲಿ ಮಾಡು, ಟ್ರೈ ಮಾಡು, ಟ್ರೈ. ಏನಿದು? ಲಾರಾ, ಲಾರಾ, ಹಾಸ್ಪಿಟಲ್ಗೆ ಹೋಗೋಣ. ಲಾರಾ, ಲಾರಾ ಪ್ಲೀಸ್, ಲಾರಾ ಬಾ, ಲಾರಾ ಬಾ ಬಾ ಬಾ, ಲಾರಾ ಪ್ಲೀಸ್. ಲಾರಾ ಏನಾಯ್ತು ಲಾರಾ? ಯಾಕೆ? ಸ್ವಲ್ಪ ನನ್ನ ಜೊತೆನೇ ಇರ್ತೀಯಾ? ಯಾಕೆ ಹೀಗೆ ಮಾಡ್ತಾ ಇದ್ದೆ? ಏನ್ ಬೇಕು ನಿನಗೆ? ಲೇಟ್ ಮಾಡ್ಬೇಡ ದಯವಿಟ್ಟು, ನಿನ್ನ ಕೇಳ್ಕೊತೀನಿ ಪ್ಲೀಸ್ ಲಾರಾ. ಬೇಡ ಲಾರಾ ಪ್ಲೀಸ್. ಲಾರಾ, ಲಾರಾ ಹಾಸ್ಪಿಟಲ್ ಬೇಡ, ಬಾ ಲಾರಾ, ಬೇಡ ಅಂತ ಹೇಳ್ಬೇಡ ಲಾರಾ ಪ್ಲೀಸ್. ಲಾರಾ ನನ್ನ ಮಾತು ಕೇಳಿಸ್ಕೊ ಲಾರಾ. ಲಾರಾ, 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 ಏ ಲಾರಾ, ಲಾರಾ ಬಾ, ಬಾ ಲಾರಾ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ ಲಾರಾ. ಹಾಸ್ಪಿಟಲ್ ಬೇಡ, ಬಾ ಲಾರಾ, ಎದ್ದೇಳು ಲಾರಾ. ಲಾರಾ, ಲಾರಾ, ಏ ಲಾರಾ, ಕಣ್ ತೆಗಿ ಲಾರಾ. ಲಾರಾ, ದೂರ ನೀ ಹೋದರೆ ನಾನಿರಲಾರೆ, ನೀ ಕಾಣದಿರೆ ನಾನೋಡಿ ಬರುವೆ. ಪ್ರೀತಿ ನಿನಗಾಗಿ ನಾನಿಂದು ತಂದಿರುವೆ, ನಾನು ಇರುವೇನೆ ನಿನ್ನ ಜೊತೆಯಲ್ಲೇ. ಯಾರೇ ಬಂದರೂನು ಭಯವಿಲ್ಲ ನನಗಿನ್ನು, ನನಗೆ ನೀನಿದ್ದರೆ ಸಾಕೆ ಇನ್ನು. ನಿನ್ನ ಜೊತೆಯಲ್ಲಿ ಎಷ್ಟೋ ಆನಂದವೇ, ಕಾಲದ ಒಳಗೇನೆ ಹೋಗೋಣವೇ. ಪ್ರೇಮ ಉಕ್ಕಿಹುದು ನೋಡಿದೆಯ ನೀನು, ಮತ್ತೆ ನಿನ ನುಡಿಯ ಕೇಳುವೇನೆ. ಆಗ ನಿನ ನೋಡಿ ಮಾತಾಡಿದ್ದೇನೆ, ಮತ್ತೆ ನಾನಿನ್ನ ಲಾರಾ ಹೇಳು ಲಾರಾ. ಹುಡುಕಾಡಿ. ಯಾಕೆ ಲಾರಾ ಇಷ್ಟು ವರ್ಷಗಳಾದ್ಮೇಲೆ ಜೀವನಕ್ಕೆ ಬಂದೆ? ನಿನ್ಗೆ ಯಾಕೆ ನಾನು ಇವಾಗ ನೀನೆಲ್ಲೋ ಇರ್ತಾ ಖುಷಿಯಾಗಿರ್ತಾ ಅಂತ ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ದಲ್ಲ. ನಾನು ಏನೇನೋ ಮಾಡಿ ನಿನ್ನಲ್ಲಿ ಕರ್ಕೊಂಡ್ ಬಂದ್ರೆ ಆದ್ರೆ ನೋಡಿದ್ರೆ ಸಾವಾಗ ನಾನೇ ಕಾರಣ ಆಗ್ಬಿಟ್ಟಲ್ಲ. ಲಾರಾ ಮಾತಾಡು ಲಾರಾ. ಅಯ್ಯೋ ಲಾರಾ ಪ್ಲೀಸ್ ಲಾರಾ.
ಅಪ್ಪ ಎಲ್ಲ ಇದೆಯಾ? ಅಪ್ಪ ಲಾರಪ್ಪ. ಏನದೆ? ಲಾರಾನ ಕೊಂದ್ಬಿಟ್ಟೆಪ್ಪ. ಏನ್ ಹೇಳ್ತಾ ಇದೀಯಾ? ನಿನ್ನಲ್ಲೇ ತಾನೇ ಇದೀಯಾ? ಅಪ್ಪ ಬರ್ತಾನೆ. ನಾನು ಲಾರಾನ್ ಕೊಂದ್ಬಿಟ್ಟೆಪ್ಪ. ಲೇ ಲಾರಾನ ಮೆಹರೂಫ್, ನೀನೇನು ಮಾಡಿಲ್ಲ. ಸ್ವಲ್ಪ ಸಮಾಧಾನವಾಗಿರು, ನಾನು ನೋಡ್ಕೋತೀನಿ. ಪೊಲೀಸ್ ಹತ್ರ ಹೋಗ್ತೀನಪ್ಪ. ಲೇ, ಮುಟ್ಟಾಳಂತರ ಯೋಚಿಸ್ಬೇಡ. ಸ್ಟಾಪ್ ಬಿಹೇವಿಂಗ್ ದಿಸ್ ವೇ. ಅವಳು ಮುಂಚೆಯಿಂದನೇ ಪೊಲೀಸ್ ವಾಂಟೆಡ್ ರೆಕಾರ್ಡಲ್ಲಿದ್ದಾಳೆ. ನಾವಾಗೆ ಹೋಗಿ ಪೊಲೀಸ್ ಹತ್ರ ನಡೆದಿರೋ ವಿಷಯ ಹೇಳಿದ್ರು ನಂಬೋದಿಲ್ಲ. ಅವಳು ಯಾಕೆ ಇಲ್ಲಿಗೆ ಬಂದ್ಲು? ಅವಳಿಗೂ ನಮಗೂ ಏನ್ ಸಂಬಂಧ? ಅವಳು ಹೆಲ್ಪ್ ಮಾಡೋ ಗ್ರೂಪ್ಗೂ ನಿಮಗೂ ಏನ್ ಸಂಬಂಧ ಅಂತ ಹೇಳಿ ಈಗ 108 ಪ್ರಶ್ನೆ ಕೇಳ್ತಾರೆ. ಇದ್ಯಾವುದು ನಮ್ಮ ಕೈಲಿಲ್ಲ. ಈಗಾಗಲೇ ಇಂಥ ಒಂದು ಘಟನೆಯಿಂದಾಗೆ ಅವ್ರು ನಡೆಸಿದ ಆಶ್ರಮನ ಕೂಡ ಮುಚ್ಚಿಬಿಟ್ಟಿದ್ದಾರೆ. ಆ ಸ್ಥಿತಿ ನಮ್ಮನೆಗೂ ಬರ್ಬೇಕಾ? ಹೋಮ್ಗೆ ಹೋಗ್ಬೇಕಂತ ಹೇಳಿದ್ಲಪ್ಪ. ಮೆಹರೂಫ್, ನಾನು ನೋಡ್ಕೋತೀನಿ. ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಲಪ್ಪ. ಸ್ಟಾಪ್ ಬಿಹೇವಿಂಗ್ ಎಮೋಷನಲಿ ಮೆಹರೂಫ್. ಪ್ರಾಕ್ಟಿಕಲ್ ಆಗಿ ಯೋಚಿಸು. ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಇನ್ಮೇಲೆ ಯಾವುದು ನಮ್ಮ ಕೈಲಿಲ್ಲ. ನಮ್ಮ ಜೊತೆಗಿರೋರ್ ಬಗ್ಗೆನೂ ನಾವು ಯೋಚಿಸ್ಬೇಕು. ಹೋಮ್ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ಲಪ್ಪ. ನಾನು ಕರ್ಕೊಬಂದೆ. ಲಾರಾನ ನಾನೇ ಕೊಂದ್ಬಿಟ್ಟೆ. ಲಾರಾ ನನ್ನ ಕ್ಷಮಿಸ್ಬಿಡು ಲಾರಾ. ಅಪ್ಪ ನಿಲ್ಲಪ್ಪ. ಅಪ್ಪ ಎಲ್ಲಿಗಪ್ಪ ಹೋಗ್ತಿದ್ಯಾ? ಅಪ್ಪ ಎಲ್ಲಿ ಹೋಗ್ತಿದ್ಯಾ? ಅಪ್ಪ ನಿಲ್ಲಪ್ಪ. ಅಪ್ಪ 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 ಅಯ್ಯೋ ಅಪ್ಪ. ನಾನೆಷ್ಟೋ ಸಲ ನಾನು ಅವ್ರನ್ನ ಒಂಟಿಯಾಗಿ ಭೇಟಿ ಮಾಡಿ ನಡೆದಿದ್ದ ಸತ್ಯನ ಹೇಳ್ಬೇಕಂತ ಎಷ್ಟೋ ಸಲ ಪ್ರಯತ್ನ ಪಟ್ಟೆ. ಆದ್ರೆ ಆಗ್ಲಿಲ್ಲ. ಯಾ ಅಲ್ಲಾ, ಅಯ್ಯೋ ಕಾರ್ತಿಕೇಸನ್, ನೀವೇ ಹೇಗಾದ್ರೂ ಹೆಲ್ಪ್ ಮಾಡಬೇಕು. ಸಾರಿ ಸರ್, ಸಿಂಪಲ್ ಮುಗಿಯೋ ಕೇಸ್ನ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀರಾ.
ಯಾಕಂದ್ರೆ ನಾನು ನಿಮ್ಗೇನು ಹೆಲ್ಪ್ ಮಾಡೋಕ್ಕಾಗೋದಿಲ್ಲ. ಏನೇ ಇದ್ರೂ ಲೀಗಲಾಗಿ ನೋಡ್ಕೊಳ್ಳೋಣ. ಬನ್ನಿ ಹೋಗೋಣವಾ? ಕಾರ್ತಿಕೇಸನ್ ಬೇಡಪ್ಪ ಪ್ಲೀಸ್. ಸಾರಿ ಮಾ. ಕೌನ್ಸಿಲರ್ ತಾವೇ ತಮ್ಮ ಡ್ರೈವರ್ ಮಡದಿಯನ್ನ ಕೊಲೆ ಮಾಡಿದ್ದಲ್ಲದೆ ಆಕೆಯನ್ನ ಇಬ್ರು ಸೇರಿ ಕೊಲೆ ಮಾಡಿ ಸಮುದ್ರದಲ್ಲಿ ಎಸೆದು ಮಾಡೋದು. ಮುದ್ಕೆ ನಿನ್ನ ಸಾಯಿಸ್ತೀನಿ ನಾನು ಬಿಡಲ್ಲ ಕಣೆ. ಇವಾಗ ನಾನು ಯಾರು ಅಂತ ಗೊತ್ತು ತಾನೆ? ಗಾಡಿ ಹತ್ತಪ್ಪ ಸಾಕು. ಮಾಡ್ಬಿಟ್ಟ. ಹಣಕ್ಕಾಗಿ ತನ್ನ ಸ್ವಂತ ಹೆಂಡತಿಯನ್ನ ಕೊಲೆಗೈದಿದ್ದಾನೆ ಎಂದು ಆತನ ತಾಯಿಯಿಂದ ತಿಳಿದು ಬಂದಿದೆ. ಸರ್ ಥ್ಯಾಂಕ್ಸ್ ಸರ್. ಕೌನ್ಸಿಲರ್ ಕೊಟ್ಟಿರೋ ಚಿಲ್ಲರೆ ಕಾಸು ಸಿಗ್ತಾನೆ ಈ ಥರ ಕೆಲಸ ಮಾಡಿದೆ. MLA ಕೊಟ್ಟಿರೋ ಕಾಸು ನೀನೇ ಇಟ್ಕೋ. ನಾಳೆ ಸ್ಟೇಷನಲ್ಲಿ ಏನು ಹೇಳ್ತೀನೋ ನೀನು ಅದು ಮಾತ್ರನೇ ಮಾಡಬೇಕು. ಬಾಮ. ಇದೇ ಹುಡುಗಿ ಇಲ್ಲೇ ಇರಲಿ. ನೀವು ಯೋಚನೆ ಮಾಡಬೇಡಿ ಸರ್, ನಾನು ನೋಡ್ಕೋತೀನಿ. ನನ್ನ ತಂಗಿ ಥರ ನೋಡ್ಕೋತೀನಿ. ಹೊಸ ಜೀವನ ಸಿಕ್ಕಿದೆ, ಧೈರ್ಯವಾಗಿರಬೇಕು. ಏನಾದರೂ ಇದ್ರೆ ನನ್ನ ಕರಿ, ಸರಿನಾ? ಥ್ಯಾಂಕ್ ಯು ಸರ್. ಸರಿ, ನಾನು ಆಮೇಲೆ ಮಾಡ್ತೀನಿ. ಥ್ಯಾಂಕ್ಸ್ ಕಾರ್ತಿಕೇಸನ್. ಇದು ನಿಮಗೋಸ್ಕರ ಮಾಡಲಿಲ್ಲ, ನಿಮ್ಮ ಮಗುಗೋಸ್ಕರ, ಹುಡುಗಿಗೋಸ್ಕರ ನಾನು ಮಾಡಿದೆ. ಇನ್ಮೇಲೆ ಫೋನ್ ಮಾಡಿ ಅವನ್ನ ಬಿಡು ಇವನ್ನ ಬಿಡು ಅಂತ ಟಾರ್ಚರ್ ಮಾಡಬೇಡಿ. ಹುಷಾರು, ನೋಡ್ಕೊಂಡು. ಏಯ್, ಎಷ್ಟು ದೊಡ್ಡ ಸಮಸ್ಯೆ ಅಂತ ಕಾಪಾಡಿಬಿಟ್ಟಿದ್ದೀನಿ. ಒಂದು ಟ್ರೀಟ್ ಕೂಡ ಕೊಡ್ಸಲ್ವೇನೋ? ಮತ್ತೆ ಟ್ರೀಟಾ? ನಿಮಗೆಲ್ಲ ಒಂದು ಮುಖ್ಯವಾದ ಕತೆ ಹೇಳೋಣವಾ? ಒಂದು ಕಾಡಲ್ಲಿ ತುಂಬ ಸಾಧುವಾದ 2 ನರಿಗಳಿದ್ವಂತೆ. ಎರಡೂ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಒಂದು ಬೇಟೆಯಾಡೋದಕ್ಕೆ ನಿರ್ಧಾರ ಮಾಡಿದ್ವಂತೆ. ಎಷ್ಟೇ ಸಾಧುವಾದರೂ ಅವುಗಳು ನರಿಗಳೇ ತಾನೇ, ತಂತ್ರ ಇದ್ದೇ ಇರುತ್ತೆ ತಾನೇ. ಅಂತ ಒಂದು ದಿನ ಯಾರೂ ಇಲ್ಲದೆ ಇರುವಂತಹ ಕಾಡಲ್ಲಿ ಸಂಚು ಮಾಡಿ ಒಂದು ಬೇಟೆಯಾಡಿದ್ವಂತೆ. ಪಾಪ ಅವರು ಯೋಚನೆ ಮಾಡಲಿಲ್ಲ, ಕಾಡು ಅಂತ ಇದ್ಮೇಲೆ ಅದನ್ನು ಕಾಪಾಡೋದಕ್ಕೆ ಒಬ್ಬ ರಾಜ ಅಂತ ಇರ್ತಾನೆ ತಾನೇ. ರಾಜ ಬಂದು ಗಂಭೀರವಾಗಿ ನಿಂತ. ನರಿಗಳು ರಾಜನನ್ನು ನೋಡಿ ಭಯದಲ್ಲಿ ಅವಿತ್ಕೊಳ್ಳಲು ಅದೇ ಸಮಯಕ್ಕೆ ಸರಿಯಾಗಿ ಒಂದು ತೋಳ ಹಸಿವಿನಿಂದ ರಾಜನ ಹತ್ರ ಬಂದು ಬೇಡ್ಕೊಳ್ಳುತ್ತೆ. ಅದು ಯಾರ ಬೇಟೆ ಅಂತ ಗೊತ್ತಿಲ್ಲದೆ ರಾಜ ಅದನ್ನ ತೋಳಕ್ಕೆ ಕೊಡುತ್ತೆ. ಕಷ್ಟಪಟ್ಟು ಸಂಚು ಹೂಡಿದ್ದ ನರಿಗಳಿಗೆ ಸಿಗಬೇಕಾದದ್ದು ಸುಮ್ಮನೆ ಬಂದ ಆ ತೋಳಕ್ಕೆ ಸಿಕ್ಕಿದ್ದಕ್ಕೆ ಏನೂ ತಿಳಿಯದ ತೋಳ ಸಂತೋಷವಾಗಿ ಹೋಗುವಾಗ ಇದನ್ನೆಲ್ಲ ನೋಡ್ತಾ ನಿಂತಿದ್ದ ನರಿಗಳಿಗೆ ಕೋಪ ಬಂತಂತೆ. ಆಗ ಒಂದು ನಿರ್ಧಾರಕ್ಕೆ ಬಂದ್ವಂತೆ,
ಮುಂದಿನ ಬೇಟೆಗೆ ತಯಾರಾಗಬೇಕು ಅಂತ. ಆ ಬೇಟೆ